ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಸಾಮಾನ್ಯವಾಗಿ ಯಾರಾದ್ರೂ ಸಾಧನೆ ಮಾಡಿದ್ದಾರೆ ಅಂದಾಗ ಕೆಲವರು ಹೇಳ್ಬಿಡ್ತಾರೆ, ಅಯ್ಯೋ ಬಿಡ್ರಿ ಅವ್ರ ಲಕ್ಕಿ ಅಂತ ಹೇಳಿ. ಆದ್ರೆ ಅದೃಷ್ಟದಿಂದ ಅವಕಾಶ ಸಿಗಬಹುದೇನೋ, ಆದ್ರೆ ಅಚಲ ನಂಬಿಕೆ ಹುಟ್ಟೋದಿಲ್ಲ, ಅಪರಿಮಿತ ಆತ್ಮವಿಶ್ವಾಸವೂ ಹುಟ್ಟೋದಿಲ್ಲ. ಸಕ್ಸಸ್ನಲ್ಲಿ ಅದೃಷ್ಟದ ಪಾತ್ರ ಅತ್ಯಲ್ಪ. ಉಳಿದಿದ್ದೆಲ್ಲವೂ ಆ ಉದ್ಯಮಿಯ ಬಿಸ್ನೆಸ್ ಸ್ಟ್ರಾಟಜಿ, ಆತನ ಮಾರುಕಟ್ಟೆ ವಿಶ್ಲೇಷಣೆ, ಆತನ ಅಪರಿಮಿತ ಶ್ರಮ. ನಮ್ಗೆ ಹೆಮ್ಮೆ ಏನು ಅಂದ್ರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಸಾಧಕರು ವರದಿಂದ ಬಂದವರಲ್ಲ ಅಥವಾ ಅದೃಷ್ಟದಿಂದ ಬಂದವರಲ್ಲ. ಎಲ್ಲರೂ ಕೂಡ ಸಾಧನೆಯ ಹಾದಿಯಲ್ಲಿ ಹೆಜ್ಜೆ ಹಾಕಿ ಗೆಲುವನ್ನ ದಕ್ಕಿಸಿಕೊಂಡವರು. ಎಲ್ಲ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ವಿಜೇತರಿಗೆ, ಅವರ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದಾರೆ. ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮೊದಲ ಸಾಧಕ ಕಾರ್ತಿಕ್ ಕುಮಾರ್ ಆರ್ಕೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಕಾರ್ತಿಕ್ ಡೋರ್ಸ್ ಅಂಡ್ ವಿಂಡೋಸ್. ಮೊದಲಿಗೆ ಅವರ ಕಿರುಚಿತ್ರ ನೋಡ್ಕೊಂಡ್ಬರೋಣ. ಎರಡು 2005ರಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇವತ್ತಿಗೆ ಕರ್ನಾಟಕ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತನ್ನದೇ ಗುರುತನ್ನ ನಿರ್ಮಿಸಿಕೊಂಡಿದೆ. ಗುಣಮಟ್ಟ ಮತ್ತು ಗ್ರಾಹಕ ತೃಪ್ತಿಯನ್ನೇ ಗುರಿಯಾಗಿಸಿಕೊಂಡಿರುವ ಕಾರ್ತಿಕ್ ಡೋರ್ಸ್ ಅಂಡ್ ವಿಂಡೋಸ್ ನಮ್ಮ ರಾಜ್ಯದ ಹೆಮ್ಮೆಯ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಹಿಂದಿರುವ ಶಕ್ತಿ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಕಾರ್ತಿಕ್ ಕುಮಾರ್ ಆರ್ಕೆ. ಗ್ರಾಹಕರ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಬಾಗಿಲು ಕಿಟಕಿ ಒದಗಿಸುವ ಉದ್ದೇಶದಿಂದ ಕಾರ್ತಿಕ್ ಡೋರ್ಸ್ ಅಂಡ್ ವಿಂಡೋಸ್ ತನ್ನ ಪ್ರಯಾಣ ಪ್ರಾರಂಭ ಮಾಡಿತು. ಕಳೆದ 20 ವರ್ಷಗಳಲ್ಲಿ ಸಂಸ್ಥೆ ತನ್ನದೇ ಡೀಲರ್ ನೆಟ್ವರ್ಕ್ನ ನಿರ್ಮಿಸಿ ಕರ್ನಾಟಕದ ಎಲ್ಲ ನಗರಗಳು ಮತ್ತು ಗ್ರಾಮಗಳಿಗೆ ಸೇವೆ ನೀಡ್ತಾ ಇದೆ. ವಿಶೇಷವಾಗಿ ಯುಪಿವಿಸಿ ಕಿಟಕಿಗಳು ಹಾಗೂ ಬಾಗಿಲುಗಳ ತಯಾರಿಕೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದು, ಮರದ ಬಾಗಿಲುಗಳಿಗೆ ಪರ್ಯಾಯ ಪರಿಹಾರವನ್ನ ಒದಗಿಸ್ತಾ ಇದೆ. ಯುಪಿವಿಸಿ ಉದ್ಯಮದ ಜಾಗತಿಕ ನಾಯಕ ವೆಕಾ ಜರ್ಮನಿ ಸಂಸ್ಥೆಯ ಏಕೈಕ ಅಧಿಕೃತ ಪ್ರೊಫೈಲ್ ಪಾಲುದಾರರಾಗಿರುವಂತಹ ಕಾರ್ತಿಕ್ ಡೋರ್ಸ್ ತಂತ್ರಜ್ಞಾನ ಸಹಭಾಗಿತ್ವದ ಮೂಲಕ ಗುಣಮಟ್ಟದಲ್ಲಿ ಹೊಸ ಮಾನದಂಡವನ್ನ ನಿರ್ಮಿಸಿದೆ. ಅಲ್ಲದೆ ನಿಪಾನ್ ಪೇಂಟ್ ಜೊತೆಗೂ ಇವರ ಹೊಂದಾಣಿಕೆ ಇದೆ. ಇಲ್ಲಿವರೆಗೆ 10 ಲಕ್ಷ ಚದರ ಅಡಿಗಿಂತ ಹೆಚ್ಚು ಬಾಗಿಲುಗಳು ಮತ್ತು ಕಿಟಕಿಗಳನ್ನ ಪೂರೈಸಲಾಗಿದೆ. ಗುಣಮಟ್ಟವೇ ಇವರ ಮೊದಲ ಆದ್ಯತೆ. ಕಾರ್ತಿಕ್ ಡೋರ್ಸ್ ಅಂಡ್ ವಿಂಡೋಸ್ ಇವತ್ತು ಭರವಸೆಯ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ಸಾವಿರಾರು ಜನರಿಗೆ ಉದ್ಯೋಗ ನೀಡಿರುವ ಈ ಉದ್ಯಮದಲ್ಲಿ ಹೊಸ ಛಾಪು ಮೂಡಿಸಿದ ಕಾರ್ತಿಕ್ ಕುಮಾರ್ ಆರ್ಕೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ವಿಜೇತ ಸಾಧಕರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನಿಸುವಂತಹ ಸಮಯ. ಅದಕ್ಕೂ ಮೊದಲು ಕಾರ್ಯಕ್ರಮದ ವೇದಿಕೆಗೆ ಮುಖ್ಯ ಅತಿಥಿಗಳನ್ನ ಆಹ್ವಾನಿಸ್ತೀನಿ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು, ಹಾಗೆ ನಮ್ಮ ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಆಹ್ವಾನಿಸ್ತೀನಿ. ಹಾಗೆ ನ್ಯೂಸ್ ಫಸ್ಟ್ ವಾಹಿನಿಯ ಎಂಡಿ ಹಾಗೆ ಸಿಇಒ ಆಗಿರುವಂತಹ ಎಸ್ ರವಿಕುಮಾರ್ ಅವರು ಕೂಡ ಕಾರ್ಯಕ್ರಮದ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಸಾಧಕರು ಡಾಕ್ಟರ್ ಸಂಜೀವ್ ಗುಪ್ತಾ, ಡೈರೆಕ್ಟರ್ ಫಾರ್ಚೂನ್
ಇವರದ್ದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರುವ ಕುಟುಂಬ. ಯಾವುದೋ ವಿಚಾರಕ್ಕೆ ಕುಟುಂಬದಲ್ಲಿಯೇ ಅಸಮಾಧಾನ ಏರ್ಪಟ್ಟಾಗ ಇವರು ಹುಟ್ಟುಬಟ್ಟಿಯಲ್ಲಿ ಪತ್ನಿ, 2 ಮಕ್ಕಳನ್ನ ಕರೆದುಕೊಂಡು ಹೊರಬರ್ತಾರೆ. ಮನೆ ಬಿಟ್ಟು ಬಂದಾಗ ಇವರ ಬಳಿ ಹಣವೇ ಇರೋದಿಲ್ಲ. ಸ್ನೇಹಿತರ ಸಹಾಯದಿಂದ ಬಾಡಿಗೆ ಮನೆ ಸೇರ್ಕೊಳ್ತಾರೆ. ಆದರೆ ಅವರು ಅಂದು ಸ್ಥಿತಿಯನ್ನ ಶಪಿಸಲಿಲ್ಲ, ದೂರಲಿಲ್ಲ, ಕೊರಗಲಿಲ್ಲ. ಬದಲಿಗೆ ಒಂದು ಸಾಮ್ರಾಜ್ಯ ಕಟ್ಟಲು ಅಡಿಪಾಯ ಹಾಕಿದ್ರು. ಇವತ್ತು ಸಾಮ್ರಾಜ್ಯ ಸೃಷ್ಟಿಯಾಗಿದೆ. ಆ ಸಾಮ್ರಾಜ್ಯದ ಹೆಸರು ಫಾರ್ಚೂನ್ ಜಿಯೋಫೋನಿಕ್. ಈ ಸಾಮ್ರಾಜ್ಯದ ಒಡೆಯ ಡಾಕ್ಟರ್ ಸಂಜೀವ್ ಗುಪ್ತಾ. ಕಲಬುರಗಿ ಮೂಲದ ಡಾಕ್ಟರ್ ಸಂಜೀವ್ ಗುಪ್ತಾ ಅವರ ಕುಟುಂಬ ವೆಟರ್ನರಿ ಮೆಡಿಸಿನ್ ಪ್ರೊಡಕ್ಷನ್ನಲ್ಲಿ ಮಾರುಕಟ್ಟೆಯಲ್ಲಿ ಮುಂಚೂಣಿಯಲ್ಲಿದ್ರು. ಹಾಗಾಗಿ ಇವರು ಎಂಫಾರ್ಮ್ ಮಾಡಿ PhD ಕೂಡ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸೈಂಟಿಫಿಕ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸ್ತಾರೆ. ಅನೇಕ ಜರ್ನಲ್ಗಳಲ್ಲಿ ತಮ್ಮ ರಿಸರ್ಚ್ ಪೇಪರ್ ಸಬ್ಮಿಟ್ ಮಾಡಿದ್ದಾರೆ. ಯಾವಾಗ ಅನಿವಾರ್ಯ ಕಾರಣದಿಂದ ಕಂಪನಿ ಶುರು ಮಾಡಬೇಕು ಅಂತ ಬಂತೋ ಅಂದಿನಿಂದ ಶ್ರಮವಹಿಸಿ ಕಂಪನಿ ನಿರ್ಮಿಸಿ ಯಶಸ್ಸು ಕಂಡ್ರು. ಕೇವಲ ವೆಟರ್ನರಿ ಮೆಡಿಸಿನ್ಸ್ ಮಾತ್ರವಲ್ಲ, ರೈತರಿಗೆ ಅನುಕೂಲವಾಗುವ ಅನೇಕ ಪ್ರಾಡಕ್ಟ್ಗಳನ್ನು ಉತ್ಪಾದಿಸಿ ಸೈ ಎನಿಸಿಕೊಂಡಿದ್ದಾರೆ. ಇವರು ಸಕ್ಸಸ್ ಕಾಣಲು ಮುಖ್ಯ ಕಾರಣ ಇವರ ಧರ್ಮಪತ್ನಿ. ಹಗಲಿರುಳು ಇವರು ಪತಿಯ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ. ಈಗ 2 ಮಕ್ಕಳು ಇವರಿಗೆ ಕೈ ಜೋಡಿಸಿದ್ದು ಎಕ್ಸ್ಪೋರ್ಟ್ ಮಾರುಕಟ್ಟೆಗೆ ಲಗ್ಗೆ ಇಡಲು ಸಜ್ಜಾಗಿದ್ದಾರೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಯಾ ಪೈಸೆಯನ್ನು ಪಡೆಯದೆ ಸ್ವಯಾರ್ಜಿತವಾಗಿ ಸಾಮ್ರಾಜ್ಯ ಕಟ್ಟಿದ ಇವರು ಸಮಾಜ ಸೇವೆಯಲ್ಲೂ ಮುಂದಿದ್ದಾರೆ. ದೃಢ ಸಂಕಲ್ಪ, ಶಿಸ್ತು, ಕಮಿಟ್ಮೆಂಟ್ ಇದ್ರೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಎಂದು ತೋರಿಸಿಕೊಟ್ಟ ಫಾರ್ಚೂನ್ ಜಿಯೋಫೋನಿಕ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಸಂಜೀವ್ ಗುಪ್ತಾ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮತ್ತೋರ್ವ ಸಾಧಕ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್, ಯುನೈಟೆಡ್ ಹಾಸ್ಪಿಟಲ್ಸ್, ಅ ಯೂನಿಟ್ ಆಫ್ UBHCS ಪ್ರೈವೇಟ್ ಲಿಮಿಟೆಡ್. ಟ್ರೀಟ್ಮೆಂಟ್ ಫಸ್ಟ್ ಅನ್ನೋದು ಈ ಆಸ್ಪತ್ರೆಯ ಪಾಲಿಸಿ ಮಾತ್ರ ಅಲ್ಲ, ನಿತ್ಯದ ಮಂತ್ರ. ಉತ್ಕೃಷ್ಟ ಆರೋಗ್ಯ ಸೇವೆ ನೀಡುವುದು ಈ ಆಸ್ಪತ್ರೆಯ ಕೇವಲ ಗುರಿ ಮಾತ್ರ ಅಲ್ಲ, ನಿತ್ಯದ ಕಾಯಕ. ತುರ್ತು ಚಿಕಿತ್ಸೆಯ ವೇಳೆ ರೋಗಿಯ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ನೋಡದೆ ಮಾನವೀಯತೆ ಮೆರೆಯುವ ಕೆಲವು ಆಸ್ಪತ್ರೆಗಳಲ್ಲಿ ಈ ಹಾಸ್ಪಿಟಲ್ ಕೂಡ ಒಂದು. ಅದೇ ಯುನೈಟೆಡ್ ಹಾಸ್ಪಿಟಲ್ಸ್. ಈ ಆಸ್ಪತ್ರೆಯ ಸರ್ವೈವಲ್ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 96.04. ಹೌದು, ತುರ್ತು ಚಿಕಿತ್ಸೆಯಲ್ಲಿ ಪರಿಣತಿಯನ್ನ ಹೊಂದಿರುವಂತಹ ವೈದ್ಯರ ತಂಡ ಹೊಂದಿರುವ ಈ ಆಸ್ಪತ್ರೆ ಕಲಬುರಗಿಯಲ್ಲಿ 2012 ಮತ್ತು ಬೆಂಗಳೂರಿನಲ್ಲಿ 2021ರಲ್ಲಿ ಶುರುವಾಯಿತು. ಯೂನಿಫಾರ್ಮ್ ಕ್ಲಿನಿಕಲ್ ಪ್ರೋಟೋಕಾಲ್ ಪಾಲಿಸಿಯಡಿ ಕೆಲಸ ಮಾಡುವ ಈ ಆಸ್ಪತ್ರೆಯ ಸಿಬ್ಬಂದಿ ಕ್ರಿಟಿಕಲ್ ಕಂಡೀಷನ್ನಲ್ಲಿರುವಂತಹ ಹಲವು ಕೇಸ್ಗಳನ್ನ ಸಾಲ್ವ್ ಮಾಡಿವೆ. ವಿಶೇಷ ಅಂದ್ರೆ ಈ ಆಸ್ಪತ್ರೆಯಲ್ಲಿ AI ಪವರ್ಡ್ ಹಾರ್ಟ್ ಸ್ಕ್ಯಾನ್ ಇದ್ದು ಆಂಜಿಯೋಗ್ರಾಮ್ ಇಲ್ಲದೆಯೇ ಬ್ಲಾಕೇಜಸ್ ಅನ್ನ ಗುರುತಿಸಲಿದೆ. ಇದರಿಂದ ಸಾವಿರಾರು ರೋಗಿಗಳಿಗೆ ಅನುಕೂಲವಾಗಲಿದ್ದು ಹೃದಯ ಸಂಬಂಧಿ ಕಾಯಿಲೆಯಿಂದ ಪಾರಾಗಿ ಜೀವ ಉಳಿಸಿಕೊಂಡಿದ್ದಾರೆ. ಗುಣಮಟ್ಟದ ಆರೋಗ್ಯ ಸೇವೆ, ಪರಿಣಿತರ ತಂಡ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಖ್ಯಾತಿ ಪಡೆದಿರುವ ಈ ಆಸ್ಪತ್ರೆ ಕೈಗೆಟುಕದ ನಕ್ಷತ್ರವೇನಲ್ಲ. ಎಲ್ಲ ವರ್ಗದ ಜನರಿಗೂ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರವಾದಂತಹ ಬದಲಾವಣೆಯನ್ನ ತಂದು ಹೊಸ ಅಲೆಯನ್ನ ಸೃಷ್ಟಿಸಿರುವ
ಯುನೈಟೆಡ್ ಹಾಸ್ಪಿಟಲ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವಿಕ್ರಮ್ ಸಿದ್ದರೆಡ್ಡಿ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾಧಕರು ಡಾಕ್ಟರ್ ರಾಜೀವ್ ಗೋಲ್ಚಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಡಿವೈನ್ ಸ್ಟಾರ್ ಜ್ಯುವೆಲ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ಜೀವನದಲ್ಲಿ ಕಲಿಕೆ ಅನ್ನೋದು ನಿರಂತರ. ಇದೇ ಸಿದ್ಧಾಂತವನ್ನೇ ನಂಬಿದವರು ಇವರು. ಶಿಕ್ಷಣವನ್ನ ಬಾಚಿ ತಬ್ಬಿ ಅದೆಷ್ಟೋ ಡಿಗ್ರಿಗಳನ್ನ ಮುಡಿಗೇರಿಸಿಕೊಂಡು ಕತ್ತಲು ತುಂಬಿದ ಬದುಕುಗಳಿಗೆ ಆಸರೆಯಾದವರು ಅವರೇ ಶ್ರೀಯುತ ಡಾಕ್ಟರ್ ರಾಜೀವ್ ಗೋಲ್ಚಲ್. ಅಪ್ಪನ ಹಾಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಅಂದುಕೊಂಡಿದ್ದ ಇವರು ಇವತ್ತು ಡಿವೈನ್ ಸ್ಟಾರ್ ಆಗಿ ಬೆಳೆದ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ. ಪ್ರತಿಯೊಂದರಲ್ಲೂ ಒಂದು ಪವರ್ ಮತ್ತು ಸೈನ್ಸ್ ಇದೆ ಅಂತ ನಂಬಿದವರು ಡಾಕ್ಟರ್ ರಾಜೀವ್. ಈ ನಂಬಿಕೆಯ ತಳಹದಿಯ ಮೇಲೆ ಡೆವಲಪ್ ಆಗಿದ್ದೇ ಡಿವೈನ್ ಸ್ಟಾರ್ ಪೆಂಡೆಂಟ್. ಡಾಕ್ಟರ್ ರಾಜೀವ್ ಅವರ ಪ್ರಕಾರ ಇದೊಂದು ಮ್ಯಾಜಿಕಲ್ ಪೆಂಡೆಂಟ್. ಹಲವರ ಬದುಕು ಈ ಪೆಂಡೆಂಟ್ನಿಂದ ಬದಲಾಗಿದೆಯಂತೆ. ಹಣಕಾಸಿನ ಸಮಸ್ಯೆ, ಧಾರ್ಮಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಇಂತಹ ಹಲವು ಸಮಸ್ಯೆಗಳಿಗೆ ಡಾಕ್ಟರ್ ರಾಜೀವ್ ಅವರ ಡಿವೈನ್ ಸ್ಟಾರ್ ಪೆಂಡೆಂಟ್ ಪಕ್ಕಾ ರಿಸಲ್ಟ್ ಕೊಡುತ್ತಂತೆ. ಕೇವಲ ನಮ್ಮ ದೇಶ ಅಲ್ಲ, ದೇಶ ವಿದೇಶಗಳಿಂದಾನೂ ಈ ಪೆಂಡೆಂಟ್ನ ಖರೀದಿ ಮಾಡ್ತಿದ್ದಾರಂತೆ. ಶ್ರೀಲಂಕಾದಲ್ಲಿ ಪ್ರತಿಯೊಂದು ಪೆಂಡೆಂಟ್ಗಳನ್ನು ವಿಶೇಷ ಆಸಕ್ತಿಯಿಂದ ತಯಾರಿಸಲಾಗುತ್ತೆ. ಇಡೀ ಪ್ರಪಂಚದಲ್ಲೇ ಕೇವಲ 13 ಜನರ ಬಳಿ ಇರುವಂತಹ ಜೆಮೋಜಲಿಸ್ಟ್ ಕೋರ್ಸ್ ಮಾಡಿರೋರ ಪೈಕಿ ಇವರು ಕೂಡ ಒಬ್ರು. ಡಿವೈನ್ ಸ್ಟಾರ್ ಪೆಂಡೆಂಟ್ ಮೂಲಕ ಮ್ಯಾಜಿಕ್ ಕ್ರಿಯೇಟ್ ಮಾಡಿರೋ ಡಾಕ್ಟರ್ ರಾಜೀವ್ ಗೋಲ್ಚಲ್ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮತ್ತೋರ್ವ ಸಾಧಕ ಡಾಕ್ಟರ್ ವಿಶ್ವಾಸ್ ಟಿಜಿ, ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವಾಸ್ ಜ್ಯುವೆಲರ್ಸ್ ತುಮಕೂರು. ತುಮಕೂರಿನ ಹೃದಯ ಭಾಗದಲ್ಲಿ 25 ವರ್ಷಗಳ ಹಿಂದೆ ಹುಟ್ಟಿದ ಒಂದು ಕನಸು ಇಂದು ಅದು ನಂಬಿಕೆಯ ಪ್ರತೀಕವಾಗಿ ಬೆಳಗುತ್ತಿದೆ. ಅದೇ ತುಮಕೂರಿನ ವಿಶ್ವಾಸ್ ಜ್ಯುವೆಲರ್ಸ್. ವಿಶ್ವಾಸವೆಂಬ ಚಿನ್ನದ ಬೀಜವನ್ನ ಗ್ರಾಹಕರ ಎದೆಯಲ್ಲಿ ಬಿತ್ತಿ ಅವರ ಹೃದಯ ಗೆದ್ದವರು ವಿಶ್ವಾಸ್ ಜ್ಯುವೆಲರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವಿಶ್ವಾಸ್ ಟಿಜಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. 25 ವರ್ಷಗಳ ಹಿಂದೆ ಸಣ್ಣ ಮಟ್ಟದ ಸ್ಥಳೀಯ ಆಭರಣ ಅಂಗಡಿಯಾಗಿ ಆರಂಭವಾದ ಈ ಪ್ರಯಾಣ ಇಂದು ಪೀಳಿಗೆಗಳ ವಿಶ್ವಾಸವನ್ನ ಗೆದ್ದ ಗೌರವಾನ್ವಿತ ಬ್ರ್ಯಾಂಡ್ ಆಗಿ ರೂಪಾಂತರಗೊಂಡಿದೆ. ನೈಜತೆ, ಶುದ್ಧತೆ ಮತ್ತು ನೈಪುಣ್ಯತೆ ಇವೆಲ್ಲವೂ ವಿಶ್ವಾಸ್ ಜ್ಯುವೆಲರ್ಸ್ನ ಗುರುತು. ಸಂಪ್ರದಾಯದ ಬೇರುಗಳಲ್ಲಿ ನೆಲೆಸಿದ್ರೂ ಆಧುನಿಕ ವಿನ್ಯಾಸದ ಸ್ಪರ್ಶದೊಂದಿಗೆ ಪ್ರತಿ ಆಭರಣವನ್ನ ಡಿಸೈನ್ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಸಿಗದ ಡಿಸೈನ್ಗಳು ಇವರ ಬಳಿ ಇದೆ. ಇವರ ವಿನ್ಯಾಸ ಕೇವಲ ಮೆರುಗು ಹೆಚ್ಚಿಸೋದಿಲ್ಲ, ಹೊಸ ರೂಪವನ್ನೇ ನೀಡುತ್ತೆ.
ಆಂಟಿಕ್ ಜ್ಯುವೆಲರಿ, ವಜ್ರ ಮತ್ತು ಅಮೂಲ್ಯ ರತ್ನ ಆಭರಣಗಳು ಸೇರಿದಂತೆ ಎಲ್ಲಾ ರೀತಿಯ ಜ್ಯುವೆಲ್ಸ್ ಇಲ್ಲಿ ಲಭ್ಯ. ಪ್ರತಿ ಆಭರಣದಲ್ಲೂ ಶುದ್ಧತೆ, ಪ್ರತಿ ವಿನ್ಯಾಸದಲ್ಲೂ ನೈಜತೆ ಹೊತ್ತಿರುವ ವಿಶ್ವಾಸ್ ಜ್ಯುವೆಲರ್ಸ್ ಕಲ್ಪತರು ನಾಡಿನ ವಿಶ್ವಾಸದ ಪ್ರತೀಕ. ಈ ಸಂಸ್ಥೆ ಇವತ್ತು ಲಕ್ಷಾಂತರ ಗ್ರಾಹಕರ ನಂಬಿಕೆ ಗಳಿಸಲು ಪ್ರಮುಖ ಕಾರಣ ಡಾಕ್ಟರ್ ವಿಶ್ವಾಸ್ ಟಿಜಿ. ಇವರ ಶ್ರಮಕ್ಕೆ ಇಂದು ಚಿನ್ನದ ಫಲ ಸಿಕ್ಕಿದೆ. ನೂರಾರು ಜನರಿಗೆ ಉದ್ಯೋಗ ನೀಡಿ ಚಿನ್ನಾಭರಣ ಕ್ಷೇತ್ರದಲ್ಲಿ ಚಿನ್ನದ ಹೆಜ್ಜೆ ಮೂಡಿಸಿರುವ ವಿಶ್ವಾಸ್ ಜ್ಯುವೆಲರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವಿಶ್ವಾಸ್ ಟಿಜಿ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ವಿಜೇತರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸಿದ್ಧಾರ್ಥ್ ಬಾವಿದೊಡ್ಡಿ, ಪ್ರೆಸಿಡೆಂಟ್, ದೃಷ್ಟಿ IAS, ಬಸವ ಕಲ್ಯಾಣ. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗೇ ಇರುತ್ತೆ. ಇದು ಅರಿಸ್ಟಾಟಲ್ ಹೇಳಿದ್ದ ಮಾತು. ನಿಜ, ಶಿಕ್ಷಣ ನೀಡ್ತೀವಿ ಅಂತ ಹೊರಟಾಗ ಸಂಸ್ಥೆಗಳಿಗೆ ಸವಾಲು ಎದುರಾದ್ರೂ ಅದರ ಫಲಿತಾಂಶ ಮಾತ್ರ ಸಿಹಿಯಾಗೇ ಇರುತ್ತೆ. ಅದೇ ರೀತಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋ ಗುರಿಯೊಂದಿಗೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಶಿಕ್ಷಣ ಕಲ್ಯಾಣ ಮಾಡ್ತಿರೋರು ಸಿದ್ಧಾರ್ಥ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಸಿದ್ಧಾರ್ಥ ಬಾವಿದೊಡ್ಡಿ. 1994ರಲ್ಲಿ ಅಪ್ಪ ಆರಂಭ ಮಾಡಿದ್ದಂಥ ಬುದ್ಧ ಬಸವ ಅಂಬೇಡ್ಕರ್ ಅನ್ನೋ ಶಾಲೆಯೇ ಇವರಿಗೆ ಪ್ರೇರಕ ಶಕ್ತಿ. 2011ರಲ್ಲಿ 2-3 ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಕಂಪ್ಯೂಟರ್ ಕೋರ್ಸ್ ಆರಂಭಿಸಿದ್ದ ಸಿದ್ಧಾರ್ಥ್ ಅವರು 2015ರ ವೇಳೆಗೆ 30 ಕಂಪ್ಯೂಟರ್ಗಳ ಜೊತೆಗೆ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇದ್ರು. ಸಮ್ಮರ್ ವೆಕೇಷನ್ ಕ್ಲಾಸ್ಗಳನ್ನೂ ನಡೆಸ್ತಾ ಇದ್ರು. ಈ ಮಧ್ಯೆ 2018ರಲ್ಲಿ ಪಂಚಾಯತ್ ರಾಜ್ ಡಿಗ್ರಿ ಕಾಲೇಜು, ಬಳಿಕ 2019ರಲ್ಲಿ ಪಂಚಾಯತ್ ರಾಜ್ PU ಕಾಲೇಜು, ಸ್ನಾತಕೋತ್ತರ ಕಾಲೇಜನ್ನು ಶುರು ಮಾಡಿದ್ರು. ಕೊರೋನಾ ಕೊಟ್ಟ ಹೊಡೆತವನ್ನು ಮೀರಿ ಇದುವರೆಗೂ 20,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನ ಪಡೆದಿದ್ದಾರೆ. ಇದರೊಂದಿಗೆ ಆಶಾ ಕರಿಯರ್ ಅಕಾಡೆಮಿ ಬಳಿಕ ದೃಷ್ಟಿ IAS ಅಕಾಡೆಮಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಿದ್ದು, ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು PSI, ಆರ್ಮಿ, VA ಸೇರಿದಂತೆ ಹಲವು ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಉನ್ನತ ಹುದ್ದೆಗಳತ್ತ ಹೆಜ್ಜೆ ಇಡ್ತಿದ್ದಾರೆ. ಗ್ರಾಮೀಣ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ, ಮೌಲ್ಯಾಧಾರಿತ ಮತ್ತು ಕೈಗೆಟುಕುವ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ನಿರಂತರ ಕಾರ್ಯನಿರ್ವಹಿಸ್ತಾ ಇರೋ ಸಿದ್ಧಾರ್ಥ ಬಾವಿದೊಡ್ಡಿಯವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮತ್ತೋರ್ವ ಸಾಧಕರು ಶಿವರಾಜ್ ಕುಮಾರ್ H ಹಾಗೆ ಶ್ರೀಮತಿ ನೇತ್ರಾ ಹುಗ್ಗಿ, ಫೌಂಡರ್ ಅಂಡ್ ಕೋ-ಫೌಂಡರ್ ಶ್ರೀ ಸಾನ್ವಿ ಬ್ರೇವ್ಡ್ ಅರೋಮಾಸ್ ಪ್ರೈವೇಟ್ ಲಿಮಿಟೆಡ್, ಮಾಲ್ಗುಡಿ ಪರಂಪರೆ ಕೆಫೆ. ಶಿವರಾಜ್ ಕುಮಾರ್ ಇವರು ಹ್ಯಾಟ್ರಿಕ್ ಹೀರೋ ಅಲ್ಲ, ಆದ್ರೆ ಉದ್ಯಮ ಕ್ಷೇತ್ರದ ಹೀರೋ. ಚಹಾ ಮೂಲಕವೇ ಜನರಲ್ಲಿ ಉತ್ಸಾಹ ತುಂಬಿ ರಾಜ್ಯಾದ್ಯಂತ ಟೀ ಬಿಸ್ನೆಸ್ನ ವಿಸ್ತರಿಸಿರುವಂತಹ ಯಶಸ್ವಿ ಉದ್ಯಮಿ. ಮಾಲ್ಗುಡಿ ಅಮೃತ ಚಹಾ ಕೆಫೆಯ ಫೌಂಡರ್ ಶಿವರಾಜ್ ಕುಮಾರ್. ಇವರೇ ಹೇಳುವಂತೆ ಇವರು IIT ಮಾಡಿ ಉದ್ಯಮಕ್ಕೆ ಬಂದವರಲ್ಲ,
ITI ಮಾಡಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಆದವರು. ಮೂಲತಃ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನವರಾದಂಥ ಶಿವರಾಜ್ ಕುಮಾರ್ ಬೆಂಗಳೂರಿಗೆ ಬಂದಿದ್ದು MNC ಕಂಪನಿ ಉದ್ಯೋಗಿಯಾಗಿ. ಆದ್ರೆ 13ರಿಂದ 14 ವರ್ಷ ದುಡಿದ ಮೇಲೆ ಸ್ವಂತದ್ದೇನಾದ್ರೂ ಮಾಡುವ ತುಡಿತ ಹೆಚ್ಚಾಗಿತ್ತು. ಆಗ ಆಯ್ಕೆ ಮಾಡಿದ್ದೆ ಚಹಾ ಬಿಸ್ನೆಸ್ನ. ಶಂಕರ್ ನಾಗ್ರಿಂದ ಪ್ರೇರೇಪಿತರಾಗಿ ಮಲ್ಲೇಶ್ವರಂ ಬಸವನಗುಡಿ ಮನಸ್ಸಲ್ಲಿಟ್ಕೊಂಡು ಮಾಲ್ಗುಡಿ ಅಮೃತ ಚಹಾ ಕೆಫೆನ 2021ರ ಏಪ್ರಿಲ್ನಲ್ಲಿ ಶುರು ಮಾಡಿದ್ರು. ವಿಪರ್ಯಾಸ ಅಂದ್ರೆ ಓಪನ್ ಆದ 15 ದಿನಕ್ಕೆ ಸೆಕೆಂಡ್ ಲಾಕ್ಡೌನ್ ಜಾರಿಯಾಗಿತ್ತು. ಆಗ ಇವರಿಗೆ ಸ್ಫೂರ್ತಿ ತುಂಬಿದ್ದು ಇದೇ ನ್ಯೂಸ್ ಫಸ್ಟ್ ವಾಹಿನಿಯ ನಾನು ನನ್ನ ಸಾಧನೆ ಕಾರ್ಯಕ್ರಮ. ಟೀ ಕಾಫಿ ಎಲ್ಲರೂ ಕುಡಿತಾರೆ, ಆದ್ರೆ ಕೆಮಿಕಲ್, ಕಲರ್, ಪ್ರಿಸರ್ವೇಟಿವ್ ಇಲ್ಲದೆ ಆರ್ಗ್ಯಾನಿಕ್ ಚಹಾ ನೀಡಬೇಕು ಅನ್ನುವ ಉದ್ದೇಶದೊಂದಿಗೆ ಮೊದಲ ಶಾಖೆಯನ್ನ ಶುರು ಮಾಡಿದ್ರು. ಚಹಾದೊಂದಿಗೆ ಹಲವು ಐಟಂಗಳು ಆಡ್ ಆದ್ವು. ಇವತ್ತು ಮಾಲ್ಗುಡಿ ಚಹಾದ ಘಮ ಹೇಗಿದೆ ಅಂದ್ರೆ ಇಡೀ ರಾಜ್ಯಕ್ಕೆ ಹಬ್ಬಿದ್ದು ಸುಮಾರು 83 ಔಟ್ಲೆಟ್ಗಳಿದ್ದಾವೆ. ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್ ಮತ್ತು ಪ್ಯಾಷನ್ ಈ 5P ಸೂತ್ರ ಪಾಲಿಸ್ತಾ ಬಿಸ್ನೆಸ್ನಲ್ಲಿ ಯಶಸ್ಸಿನ ಹಾದಿಯಲ್ಲಿ ಸಾಗ್ತಾ ಇರೋ ಶಿವರಾಜ್ ಕುಮಾರ್ ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಮುಂದಿನ ಸಾಧಕರು ಡಾಕ್ಟರ್ ಮನು ಬಿ ಮೆನನ್, ಮ್ಯಾನೇಜಿಂಗ್ ಡೈರೆಕ್ಟರ್, ಆಯುರ್ ಮಠಂ, ಆಯುರ್ವೇದ ಹೆಲ್ತ್ ವಿಲೇಜ್. ಯಾವುದೇ ಸಮಸ್ಯೆಗಳಿಗೆ ಆದರೂ ಪರಿಹಾರವಿರೋದು ನಿಸರ್ಗದಲ್ಲಿ ಮಾತ್ರ. ದೇಹ, ಮನಸ್ಸು ಮತ್ತು ಆತ್ಮವನ್ನ ಒಟ್ಟಾಗಿ ಸ್ಪರ್ಶಿಸುವ ಚಿಕಿತ್ಸೆ ಯಾವುದಾದ್ರೂ ಇದ್ರೆ ಅದು ಆಯುರ್ವೇದ ಮಾತ್ರ. ಮೈಸೂರಿನ ಪಾವನ ನೆಲದಲ್ಲಿರುವ ಒಂದು ಆಯುರ್ವೇದ ಕೇಂದ್ರ ಆಯುರ್ವೇದ ಶಕ್ತಿ ಎಂಥದ್ದು ಎಂದು ಇಡೀ ಜಗತ್ತಿಗೆ ಸಾರಿದೆ. ಅದುವೇ ಆಯುರ್ ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್. ಈ ಸಂಸ್ಥೆಯ ರೂವಾರಿಯಾಗಿರುವ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮನು ಬಿ ಮೆನನ್ ಅವರೇ ಮರ್ಮ ಚಿಕಿತ್ಸೆಯಿಂದ ಪುನರ್ಜನ್ಮ ಪಡೆದಿದ್ದಾರೆ. ಕಾರು ಅಪಘಾತದಿಂದ ನಿಸ್ತೇಜ ಸ್ಥಿತಿ ತಲುಪಿದ್ದ ಇವರು ಕೇರಳದಲ್ಲಿ ಮರ್ಮ ಚಿಕಿತ್ಸೆ ಪಡೆದು ಮರುಜೀವ ಪಡೆದುಕೊಂಡ್ರು. ಅಂದೇ ಮರ್ಮ ಚಿಕಿತ್ಸೆಯನ್ನ ಪ್ರಾಕ್ಟೀಸ್ ಮಾಡಿದ ಇವರು ಇಂದು ಮೈಸೂರಿನಲ್ಲಿ ಆಯುರ್ ಮಠಂ ಆಯುರ್ವೇದ ಹೆಲ್ತ್ ವಿಲೇಜ್ ಸ್ಥಾಪಿಸಿದ್ದಾರೆ. 100 ಬೆಡ್ಗಳ ಆಸ್ಪತ್ರೆಯಾಗಿರುವ ಇಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್, ವೆರಿಕೋಸ್ ವೇನ್ಸ್, ಸ್ಟ್ರೋಕ್ ಸೇರಿದಂತೆ ಅನೇಕ ಗಂಭೀರ ಕಾಯಿಲೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡುತ್ತಾರೆ. ನರರೋಗ ಸಮಸ್ಯೆಗಳಿಗೆ ಈ ಆಸ್ಪತ್ರೆ ಸೂಕ್ತ ಸ್ಥಳ. ವಿಶೇಷ ಅಂದರೆ ಎಲ್ಲ ವರ್ಗದವರಿಗೂ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಲಭ್ಯವಿದೆ. ಇಲ್ಲಿ ಚಿಕಿತ್ಸೆ ಅಂದರೆ ಕೇವಲ ಕಾಯಿಲೆ ನಿವಾರಣೆ ಅಲ್ಲ, ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಸಮತೋಲನ ನೀಡುವುದು. ಡಾಕ್ಟರ್ ಮನು ಬಿ ಮೆನನ್ ಅವರ ಪತ್ನಿ ಆಶಾ ಮೋಹನ್ ಅವರು ಕೂಡ ಈ ಸಂಸ್ಥೆಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. 75ಕ್ಕೂ ಹೆಚ್ಚು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಡಾಕ್ಟರ್ ಮನು ಬಿ ಮೆನನ್ ಅವರಿಗೆ ಸಂದಿರೋದು ಇವರ ಸೇವಾ ಶ್ರೇಷ್ಠತೆಗೆ ಹಿಡಿದ ಕೈಗನ್ನಡಿ. ಆಯುರ್ವೇದ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿರುವ ಡಾಕ್ಟರ್ ಮನು ಬಿ ಮೆನನ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮುಂದಿನ ಸಾಧಕರು ನಕೇಶ್ ರೆಡ್ಡಿ, ಹಾಗೆಯೇ ವೈ ಪಾರಸ್ ರಾಜ್, ಮ್ಯಾನೇಜಿಂಗ್ ಪಾರ್ಟ್ನರ್ಸ್, ಸೆಟ್ರಸ್ ಪ್ರಾಜೆಕ್ಟ್ಸ್.
ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಕ್ಸಸ್ ಕಾಣಬೇಕು ಅಂದ್ರೆ ಮಾರ್ಕೆಟ್ ರಿಸರ್ಚ್, ಬಲವಾದ ನೆಟ್ವರ್ಕಿಂಗ್, ಫಿನಾನ್ಷಿಯಲ್ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್. ಇವೆಲ್ಲ ಇದ್ರೇನೆ ಹ್ಯಾಪಿ ಕಸ್ಟಮರ್ಸ್ ಅನ್ನೋ ಆಸ್ತಿಯನ್ನ ಸಂಪಾದಿಸೋಕೆ ಸಾಧ್ಯ. ಇದೇ ರೂಲ್ಸ್ನ ಫಾಲೋ ಮಾಡ್ತಾ ಕಂಪನಿ ಕಟ್ಟಿ ಯಶಸ್ಸಿನ ಹೆಜ್ಜೆ ಇಡ್ತಿರೋರು ಸಿಟ್ರಸ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಪಾರ್ಟ್ನರ್ಗಳಾಗಿರೋ ಬಿ ನಕೇಶ್ ರೆಡ್ಡಿ ಮತ್ತು ಪರಸ್ ರಾಜ್. ಈ ಸಂಸ್ಥೆಯನ್ನ ಇವರು ಹುಟ್ಟುಹಾಕಿದ್ದು 2005ರಲ್ಲಿ. ಇಬ್ಬರು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಆನಂತರ ರಿಯಲ್ ಎಸ್ಟೇಟ್ನ ಉದ್ಯಮವಾಗಿ ಆಯ್ಕೆ ಮಾಡಿಕೊಂಡವರು. 2007ರಲ್ಲಿ ಹೈದರಾಬಾದ್ನಲ್ಲಿ ಮೊದಲ ಪ್ರಾಜೆಕ್ಟ್ನ ಶುರು ಮಾಡಿ 100 ಎಕರೆ ಪ್ರದೇಶದಲ್ಲಿ ಲೇಔಟ್ ನಿರ್ಮಿಸಿ ಸಕ್ಸಸ್ ಕಾಣ್ತಾರೆ. ಆನಂತರ ಕರ್ನಾಟಕದಲ್ಲಿ ಹೆಜ್ಜೆ ಇಡ್ತಾರೆ. ಇವರೆಗೂ ಸುಮಾರು 10 ಪ್ರಾಜೆಕ್ಟ್ಗಳನ್ನು ಸಿಟ್ರಸ್ ಯಶಸ್ವಿಯಾಗಿ ಮುಗಿಸಿದೆ. ಚಿಕ್ಕಬಳ್ಳಾಪುರದ ನಂದಿ ಹಿಲ್ಸ್ ಭಾಗದಲ್ಲಿ 200 ಎಕರೆ ಪ್ರದೇಶದಲ್ಲಿ ಲೇಔಟ್ ನಿರ್ಮಿಸಿದ್ದು, ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಪಾರ್ಕ್, ಚಿಲ್ಡ್ರನ್ಸ್ ಕ್ಲಬ್, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಸೌಲಭ್ಯ ನಿರ್ಮಿಸಿಕೊಡಲಾಗಿದೆ. ಸೈಟ್ ಖರೀದಿ ಮಾಡೋರಿಗೆ ಬ್ಯಾಂಕ್ ಲೋನ್ ಸೇರಿದಂತೆ ವಿವಿಧ ಗ್ರಾಹಕ ಸ್ನೇಹಿ ಸೌಲಭ್ಯ ಕಲ್ಪಿಸ್ತಾ ಇದೆ ಸಿಟ್ರಸ್. ಚಿಕ್ಕಬಳ್ಳಾಪುರ ನಗರ ಹೊರವಲಯದ SJCIT ಕಾಲೇಜು ಪಕ್ಕದಲ್ಲೇ 3 ಲೇಔಟ್ಗಳನ್ನು ನಿರ್ಮಿಸಿದ್ದು, ಸಿಟ್ರಸ್ ಮೆಡೋವ್ಸ್, ಸಿಟ್ರಸ್ ಸಿಟಿ, ಈಶಾ ಸಿಟ್ರಸ್ ಮೆಡೋವ್ಸ್, ಸಾಯಿ ಮೆಡೋವ್ಸ್ ಸೇರಿದಂತೆ ಹಲವು ಸಕ್ಸಸ್ಫುಲ್ ಪ್ರಾಜೆಕ್ಟ್ಗಳು. ಗ್ರಾಹಕ ಸ್ನೇಹಿ ಅಪ್ರೋಚ್ನೊಂದಿಗೆ ಕಸ್ಟಮರ್ಸ್ ವಿಶ್ವಾಸ, ನಂಬಿಕೆ ಗೆದ್ದಿರೋ ನಕೇಶ್ ರೆಡ್ಡಿ ಹಾಗೂ ಪರಸ್ ರಾಜ್ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಸಾಧಕರನ್ನ ಸನ್ಮಾನಿಸಿದಂಥ ಸ್ಪೀಕರ್ UT ಖಾದರ್ ಅವರು ಸಾಧಕರ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಹೇಳಿ ವಿನಂತಿಸಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದ ಛಾಪನ್ನು ಮೂಡಿಸಿರುವಂತಹ ನ್ಯೂಸ್ ಫಸ್ಟ್ TV ಚಾನೆಲ್ನ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಸ್ಟಾರ್ ಆಫ್ ಕರ್ನಾಟಕದ ಈ ಒಂದು ಪ್ರಶಸ್ತಿ ಮತ್ತು ಗೌರವ ಕೊಡುವಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ಬಹುಶಃ ಇವತ್ತು ನಮ್ಮ ಸನ್ಮಿತ ಮಾರುತಿ ಇರಲಿ, ರವಿಕುಮಾರ್ ಇರಲಿ, ನ್ಯೂಸ್ ಫಸ್ಟ್ನ ಇಡೀ ತಂಡವನ್ನು ಅಭಿನಂದಿಸ್ತೇನೆ. ಯಾಕೆ ಇದು ಒಂದು ದಿವಸ ನಿಮಗೆ ಬರೇ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಬಹುಶಃ ಅತ್ಯಂತ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಹಾಗೂ ತಾಳ್ಮೆಯಿಂದ ಸರ್ವರ ಸಹಕಾರ ಮತ್ತು ವಿಶ್ವಾಸವನ್ನು ಪಡೆದುಕೊಂಡು ತಮ್ಮ ಆ ವಿಶೇಷವಾದ ಯಶಸ್ಸಿನ ಗಾಥೆಯಿಂದ ಇವತ್ತು ಅತ್ಯಂತ ಯಶಸ್ವಿಯಾದಂಥ ಇವತ್ತು ಗುರುತಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ನಿಮ್ಮೆಲ್ಲ ಪ್ರತಿಫಲ ಮತ್ತು ಶ್ರಮ ಇಷ್ಟು ವರ್ಷ ಏನು ವಹಿಸಿಕೊಂಡಿದ್ದೀರಾ, ಅದು ಬಹುಶಃ ಇವತ್ತು ಈ ನಮ್ಮ TV ಮಾಧ್ಯಮದವರು ಅದಕ್ಕೆ ಗೌರವಪೂರ್ವಕವಾಗಿ ಒಂದು ಸಲ್ಲಿಸಿದ್ದಾರೆ. ಎರಡನೇದು, ಎಲ್ಲವೂ ಕೂಡ ಪ್ರಶಸ್ತಿ ಕೊಡೋ ಉದ್ದೇಶ ನಮ್ಮ ಸನ್ಮಿತ್ರರಿಂದ ಯಾಕೆಂತ ಹೇಳಿದರೆ, ಭವಿಷ್ಯದ ಯುವ ಜನಾಂಗಕ್ಕೆ ಮತ್ತು ಭವಿಷ್ಯದ ಹುಟ್ಟಿ ಬರುವಂಥ ಮಕ್ಕಳಿಗೆ ನೀವೊಂದು ಪ್ರೇರಣೆ ಶಕ್ತಿ ಆಗಬೇಕು. ನೀವು ಯಾರೆಲ್ಲ ಇವತ್ತು ಪ್ರಶಸ್ತಿ ಪಡೆದಿದ್ದೀರಾ, ನಿಮ್ಮನ್ನು ಮತ್ತೊಮ್ಮೆ ಇನ್ನಷ್ಟು ಎತ್ತರ ಸ್ಥಾನಕ್ಕೆ ಹೋಗಿ ಭವಿಷ್ಯ ದಿನಗಳಲ್ಲಿ ಇನ್ನಷ್ಟು ನಿಮಗೆ ಪ್ರಶಸ್ತಿ ಬರುವಂಥ ಅವಕಾಶ ಆಗಲಿ. ನಿಮ್ಮ ಮುಖಾಂತರ ಸಾವಿರಾರು ಮಂದಿಗೆ ಉದ್ಯೋಗ ಸಿಕ್ಕಿಕೊಂಡು ಪ್ರತಿಯೊಬ್ಬರು ಕೂಡ ಅತ್ಯಂತ ಆ ಸ್ವಾಭಿಮಾನ ಮತ್ತು ನೆಮ್ಮದಿಯ ಒಂದು ಬದುಕು ಕಾಣಲಿಕ್ಕೆ ತಾವೆಲ್ಲರೂ ಕೂಡ ಆಸರೆಯಾಗಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ, ನಮ್ಮ ಸನ್ಮಿತ್ರರಿಗಾದ ಮಾರುತಿ ಅವರಿಗೆ, ರವಿಕುಮಾರ್ ಅವರಿಗೆ, ಇಡೀ ತಂಡದವರಿಗೆ ನಾವು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ನಮಸ್ಕಾರ, ಜೈ ಕರ್ನಾಟಕ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮತ್ತೋರ್ವ ಅತಿಥಿ ಮಾಜಿ DCM ಹಾಗೆ ಮಲ್ಲೇಶ್ವರಂ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಸಾಧಕರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವತ್ತು ಒಂದು ಮಾಧ್ಯಮ ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ನಾಡಿನಲ್ಲಿ ಕ್ರಾಂತಿ, ಚಿಂತನೆ, ಆಲೋಚನೆ, ಸಬಲೀಕರಣ
ಮತ್ತು ಶಕ್ತಿಯನ್ನು ತುಂಬಿ ಸಮಾಜದ ಕೊನೆ ವ್ಯಕ್ತಿಗೆ ತನ್ನ ಶಕ್ತಿಯನ್ನು ಅಥವಾ ತನ್ನ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಪ್ರತಿಭೆಗಳನ್ನು, ಸಾಧನೆಗಳನ್ನು ಪ್ರತಿಯೊಂದನ್ನು ಸೆರೆ ಹಿಡಿದು ಯಾವ ಮಟ್ಟಕ್ಕೂ ಕೊಂಡೊಯ್ಯಲಿಕ್ಕೆ ಮಾಧ್ಯಮದಿಂದ ಸಾಧ್ಯವಿದೆ. ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇವತ್ತು ನ್ಯೂಸ್ ಫಸ್ಟ್ ಭಾಳ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ. ಸ್ಟಾರ್ ಆಫ್ ಕರ್ನಾಟಕ ಅನ್ನೋವಂಥ ಪ್ರಶಸ್ತಿನೂ ಭಾಳ ಅದ್ಭುತವಾಗಿದೆ. ಸ್ಟಾರ್ ಆಫ್ ಕರ್ನಾಟಕ ಅಂದಿದ ತಕ್ಷಣ ಒಂದು ದೊಡ್ಡ ಸಂಚಲನ ಮೂಡುತ್ತೆ. ಸ್ಟಾರ್ ಆಫ್ ಕರ್ನಾಟಕ ಅಂದ್ರೇ ಶಕ್ತಿ ತುಂಬುತ್ತೆ. ಸೊ ಈ ರೀತಿ ಒಬ್ಬ ವ್ಯಕ್ತಿಗಳಲ್ಲಿ, ಸಾಧಕರು, ಉದ್ಯಮಿಗಳಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋನ್ನ ಗುರುತಿಸಿ ಅವ್ರನ್ನ ಇಲ್ಲಿ ಕರೆದು ಇವತ್ತು ಗೌರವ ಅಥವಾ ಪ್ರಶಸ್ತಿ ಪ್ರದಾನ ಆಗ್ತಿರೋಂಥದ್ದು ಒಳ್ಳೆಯ ಪ್ರಯತ್ನ. ನಾನು ನಿಮಗೆ ನ್ಯೂಸ್ ಫಸ್ಟಿಗೆ, ಇದರ ಸಂಸ್ಥಾಪಕರಿಗೆ ಎಲ್ಲರಿಗೂ ಮತ್ತು ಪ್ರಶಸ್ತಿಯನ್ನು ಪಡೆದಂಥ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ತಮಗೆ ಶುಭಾಶಯನ ಕೋರ್ತೀನಿ. ಈ ನಾಡಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ನಮ್ಮ ಛಾಪನ್ನು ಮೂಡಿಸ್ಬೇಕು. ಕರ್ನಾಟಕ ಅಂದರೆ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ಆ ರೀತಿ ನೀವು ಪ್ರತಿಯೊಬ್ಬರು ಸಾಧನೆಯನ್ನು ಮಾಡಿ ಅಂತ ತಮಗೆಲ್ಲ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳು. ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ನಮ್ಮ ಮುಂದಿನ ಸಾಧಕರು ಡಾಕ್ಟರ್ ರಘುನಂದನ ಎಸ್, ಡೈರೆಕ್ಟರ್ ಅಂಡ್ ಆರ್ಥೋಪೆಡಿಕ್ ಸರ್ಜನ್, ಮಾನಸ ಆರ್ಥೋಪೆಡಿಕ್ ಹಾಸ್ಪಿಟಲ್, ಮೈಸೂರು. ಕಾಲು ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ನೂರಾರು ರೋಗಿಗಳಿಗೆ ಪುನರ್ಜನ್ಮ ನೀಡಿದ ಹೆಗ್ಗಳಿಕೆ ಮೈಸೂರಿನ ಮಾನಸ ಕೀಲುಮೂಳೆ ಆಸ್ಪತ್ರೆಗೆ ಸಲ್ಲಬೇಕು. 13 ವರ್ಷಗಳ ಹಿಂದೆ ಶುರುವಾದಂಥ ಈ ಆಸ್ಪತ್ರೆ ಇವತ್ತು ಕೇವಲ ಮೈಸೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ದಿ ಬೆಸ್ಟ್ ಹಾಸ್ಪಿಟಲ್ ಎಂಬ ಖ್ಯಾತಿಯನ್ನ ಪಡೆದಿದೆ. ಇದಕ್ಕೆ ಕಾರಣ ಚೇರ್ಮನ್, ಫೌಂಡರ್ ಡಾಕ್ಟರ್ ಟಿ ಮಂಜುನಾಥ್ ಮತ್ತು ಸಹ ಸಂಸ್ಥಾಪಕ ಅಸಿಸ್ಟೆಂಟ್ ಡೈರೆಕ್ಟರ್ ಡಾಕ್ಟರ್ ರಘುನಂದನ ಎಸ್. ಅಂದ್ಹಾಗೆ ಡಾಕ್ಟರ್ ರಘುನಂದನ್ಗೆ ಮಾರ್ಗದರ್ಶಕರಾಗಿ ಸ್ಫೂರ್ತಿ ತುಂಬಿದವರು ಡಾಕ್ಟರ್ ಮಂಜುನಾಥ್. ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಘುನಂದನ್ ಈ ಆಸ್ಪತ್ರೆಯನ್ನ ನಡೆಸುತ್ತಿದ್ದಾರೆ. ಗ್ಯಾಂಗ್ರೀನ್ನಿಂದ ಕಾಲು ಕತ್ತರಿಸಬೇಕು ಎಂದು ಸೂಚಿಸಿದವರಿಗೆ ಟಿಟಿಟಿ ಚಿಕಿತ್ಸಾ ವಿಧಾನದ ಮೂಲಕ ಕಾಲು ಉಳಿಸಿರುವ ಉದಾಹರಣೆಗಳು ಈ ಆಸ್ಪತ್ರೆಯಲ್ಲಿ ನೂರಾರು. ಇದಿಷ್ಟೇ ಅಲ್ಲ, ಫ್ರಾಕ್ಚರ್ ಟ್ರೀಟ್ಮೆಂಟ್, ಸ್ಪೈನ್ ಸರ್ಜರಿ, ಜಾಯಿಂಟ್ ರೀಪ್ಲೇಸ್ಮೆಂಟ್ಗೂ ಈ ಆಸ್ಪತ್ರೆ ತುಂಬಾನೇ ಪಾಪ್ಯುಲರ್. ಈ ಆಸ್ಪತ್ರೆಯಲ್ಲಿ ಅಡ್ವಾನ್ಸ್ ಫಿಸಿಯೋಥೆರಪಿ ಕ್ಲಿನಿಕ್ ಇದ್ದು ರೋಬೋ ಸ್ಪೈನ್ ಯಂತ್ರ ಇದೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಬೆನ್ನುಹುರಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಇಲ್ಲಿ ಬಗೆಹರಿಸ್ತಾರೆ. ಕಠಿಣಾತಿ ಕಠಿಣ ಕೇಸ್ಗಳನ್ನ ಸಾಲ್ವ್ ಮಾಡಿರುವಂತಹ ಡಾಕ್ಟರ್ ರಘುನಂದನ್ ಆ್ಯಂಡ್ ಟೀಮ್ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನ ನೀಡಿದೆ. ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ರೋಗಿಗಳ ಪಾಲಿಗೆ ದೊಡ್ಡ ಭರವಸೆಯಾಗಿರುವ ಮಾನಸ ಕೀಲುಮೂಳೆ ಆಸ್ಪತ್ರೆಯ ಸಾರಥಿಯಾಗಿರುವ ಡಾಕ್ಟರ್ ರಘುನಂದನ್ ಅವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಸಾಧಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸಿ ವೆಂಕಟೇಶ್, ಸೋಷಿಯಲ್ ವರ್ಕರ್, ಹಾಗೆಯೇ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಡಿ ಗ್ರೂಪ್ ವರ್ಕರ್ಸ್ ಅಸೋಸಿಯೇಷನ್. ಸರ್ಕಾರಿ ನೌಕರರು ಅಂದ್ರೆ ಅವ್ರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಅವರದ್ದು ಸುಖವಾದ ಜೀವನ ಅಂತ ಅಂದ್ಕೊಳ್ಳೋರೆ ಸಮಾಜದಲ್ಲಿ ಹೆಚ್ಚು. ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಅವರವರ ಕಷ್ಟ ಅವ್ರಿಗೇನೆ ಗೊತ್ತು. 5 ದಶಕಗಳಿಗೂ ಅಧಿಕ ಸರ್ಕಾರಿ ನೌಕರರ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಅವರೆಲ್ಲರೂ ಇಂದು ಸ್ವಂತ ಸೂರಿನಲ್ಲಿ ನೆಮ್ಮದಿಯಾಗಿ ಜೀವನ ನಡೆಸಲು ಕಾರಣವಾಗಿರುವ ಓರ್ವ ವ್ಯಕ್ತಿ ಇದ್ದಾರೆ. ಅವರೇ ಶ್ರೀ ಸಿ ವೆಂಕಟೇಶ್.
80ರ ದಶಕದಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ ಕ್ಷಣದಿಂದ ನಿವೃತ್ತಿಯಾದ ನಂತರವೂ ಸರ್ಕಾರಿ ನೌಕರರ ದೊಡ್ಡ ಬಲವಾಗಿ, ಬೆಂಬಲವಾಗಿ, ಶಕ್ತಿಯಾಗಿ ಬಂಡೆಯಂತೆ ನಿಂತಿದ್ದಾರೆ ಸಿ ವೆಂಕಟೇಶ್. ಕರ್ನಾಟಕ ರಾಜ್ಯ ಸರ್ಕಾರಿ ಡಿ ಗ್ರೂಪ್ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಖಾಸಗಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಇವರು ಕೇವಲ ಮೈಸೂರು ಮಾತ್ರವಲ್ಲ, ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಚಿರಪರಿಚಿತ ವ್ಯಕ್ತಿ. ಡಿ ಗ್ರೂಪ್ ನೌಕರರಿಗಾಗಿ ಮೈಸೂರಿನಲ್ಲಿ ಒಂದು ಲೇಔಟ್ ನಿರ್ಮಿಸಿ ಕಡಿಮೆ ಹಣದಲ್ಲಿ ನಿವೇಶನ ಹಂಚಿಕೆ ಮಾಡಿದ ಹೆಗ್ಗಳಿಕೆ ಇವರಿಗೆ ಸಲ್ಲಬೇಕು. ಇದಕ್ಕಾಗಿ ಇವರು ತಮ್ಮ ಜೀವನವನ್ನೇ ಸವೆಸಿದ್ದಾರೆ. ಇದಿಷ್ಟೇ ಅಲ್ಲ, ಹಲವು ಸರ್ಕಾರಿ ನೌಕರರ ಸಂಘದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರಾಗಿ ನಿವೃತ್ತಿಯಾದ ಸಿ ವೆಂಕಟೇಶ್ ಅವರು ಬಡತನದಿಂದ ಬೆಳೆದವರಾಗಿದ್ದರಿಂದ ಎಲ್ಲರ ಕಷ್ಟಗಳಿಗೂ ಸ್ಪಂದಿಸ್ತಾರೆ. ಹಗಲಿರುಳು ಎನ್ನದೆ ಸರ್ಕಾರಿ ನೌಕರರ ಕಷ್ಟಗಳಲ್ಲಿ ಭಾಗಿಯಾಗ್ತಾರೆ. ಇವರ ನಿಷ್ಕಳಂಕ ಸೇವೆಗಾಗಿ ಹಲವು ಪ್ರಶಸ್ತಿಗಳು ಸಂದಿವೆ. ಡಿ ಗ್ರೂಪ್ ನೌಕರರನ್ನ ಸಂಘಟಿಸಿ ಅವರಿಗೆ ಶಕ್ತಿಯಾಗಿ ನಿಂತ ಶ್ರೀಯುತ ಸಿ ವೆಂಕಟೇಶ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮುಂದಿನ ಸಾಧಕ ಮಾಧವ್ ಕಿರಣ್ ಎಂಎಸ್, ಫೌಂಡರ್, ಚೇರ್ಮನ್ ಹಾಗೆಯೇ ಮ್ಯಾನೇಜಿಂಗ್ ಡೈರೆಕ್ಟರ್, ಮ್ಯಾಕಿಸ್ ಗ್ರೂಪ್ ಆಫ್ ಕಂಪನೀಸ್. ಅಯ್ಯೋ, ಕೃಷಿಯಲ್ಲಿ ಏನಿದೆ, ಮಣ್ಣಲ್ಲಿ ಏನಿದೆ ಬಿಡ್ರಿ, ಎಷ್ಟು ದುಡಿದ್ರೂ ಅಷ್ಟೇ. ಈ ರೀತಿಯ ಆಲೋಚನೆಗಳ ಮಧ್ಯೆ ಅದೇ ಮಣ್ಣನ್ನ ನಂಬಿ ತಮ್ಮ ಹಳ್ಳಿ, ತಾಲೂಕು, ಜಿಲ್ಲೆ, ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ಕನಸಿನ ಯೋಜನೆ ಹಾಕಿಕೊಂಡಿರೋರು ಮಾಧವ್ ಕಿರಣ್. ಎರಡು 2016ನೇ ಇಸ್ವಿಯಲ್ಲಿ ಡಿಮಾನಿಟೈಸೇಷನ್ ಆದಾಗ ರಾಜ್ಯ ಪೂರ್ತಿ ವಿಸಿಟ್ ಮಾಡಿದ್ದ ಮಾಧವ್ ಕಿರಣ್ ಕಂಡುಕೊಂಡಿದ್ದೇನೆಂದ್ರೆ, ರಾಜ್ಯದ 68% ಕೃಷಿ ಭೂಮಿ ಬಳಕೆಯೇ ಆಗ್ತಾ ಇಲ್ಲ ಅನ್ನೋ ಸತ್ಯ. ಯಾಕಂದ್ರೆ ರೈತರಿಗೆ ಬಂಡವಾಳ ಸಿಗ್ತಿಲ್ಲ, ಲೇಬರ್ ಸಮಸ್ಯೆ, ಸರಿಯಾದ ಮಾರ್ಕೆಟ್ ಇಲ್ಲ. ಇದಕ್ಕೆ ಪರಿಹಾರ ಎಂಬಂತೆ 2018ರಲ್ಲಿ ಸೂಪರ್ ಮಾರ್ಕೆಟ್ ಮಾಡೋ ಗುರಿಯೊಂದಿಗೆ ಮಾಧವ್ ಕಿರಣ್ ಆರಂಭಿಸಿದ್ದೆ ಮ್ಯಾಕೀಸ್ ಪಾಸ್ ಮಾರ್ಟ್. ರೈತರಿಂದ ಖರೀದಿ, ನೇರ ಮಾರಾಟ. ಈ ಯೋಜನೆ ಮೂಲಕ ಇಡೀ ಕರ್ನಾಟಕವನ್ನೇ 6 ಝೋನ್ ಮಾಡಿ 44,000 ಉದ್ಯೋಗ ಸೃಷ್ಟಿಸೋ ಪ್ಲಾನ್ ಮಾಧವ್ ಕಿರಣ್ ರದ್ದು. ಆದರೆ ಬಂಡವಾಳ ತರೋದೆಲ್ಲಿಂದ? ಈ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋಕೆ ಅಂತಾನೆ ಮ್ಯಾಕೀಸ್ ಗ್ರೂಪ್ ಆಫ್ ಕಂಪನೀಸ್ ಶುರು ಮಾಡಿದ್ದಾರೆ ಮಾಧವ್ ಕಿರಣ್. ಒಟ್ಟು 13 ಕಂಪನಿಗಳು. ಪ್ಲಾನ್ ಅಂತೆ ಈಗಾಗಲೇ 12 ಔಟ್ಲೆಟ್ಗಳು ಶುರುವಾಗಿದ್ದಾವೆ. ಕ್ರಾಪ್ ಓನರ್ಶಿಪ್ನಂಥ ವಿನೂತನ ಕಾನ್ಸೆಪ್ಟ್ ಶುರು ಮಾಡಲಾಗಿದ್ದು, ರೈತರನ್ನ ಉದ್ಯಮಿಗಳನ್ನಾಗಿ ಮಾಡಬೇಕು ಅನ್ನೋ ಅಲ್ಟಿಮೇಟ್ ಗುರಿ ಹೊಂದಿದ್ದಾರೆ. ದುಬೈನಲ್ಲೂ ಕಂಪನಿ ತೆರೆದಿದ್ದಾರೆ. ಈಗಾಗಲೇ 35 ಎಕರೆಯಲ್ಲಿ ಉದ್ಯಮ ಶುರು ಮಾಡಿದ್ದು, ರಾಜ್ಯಾದ್ಯಂತ 6,000 ಎಕರೆ ಕೃಷಿ ಭೂಮಿಯೊಂದಿಗೆ ಸಹಯೋಗ ಮಾಡಿಕೊಂಡಿದ್ದಾರೆ. ಇಡೀ ದೇಶಕ್ಕೆ ಮಾದರಿಯಾಗುವಂಥ ಯೋಜನೆ ಮಾಡಬೇಕು ಅನ್ನೋ ದೂರದೃಷ್ಟಿಯೊಂದಿಗೆ ಹೆಜ್ಜೆ ಇಟ್ಟಿರೋ ಮಾಧವ್ ಕಿರಣ್ ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗ್ತಿದ್ದಾರೆ.
ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮತ್ತೋರ್ವ ಸಾಧಕರು ಡಾಕ್ಟರ್ TN ರಶ್ಮಿ, ಮೆಡಿಕಲ್ ಡೈರೆಕ್ಟರ್, ಗರ್ಭಗೃಹ ಹೆಲ್ತ್ ಸೆಂಟರ್. ಗರ್ಭವೇ ತಾಯಿಯ ಸ್ವರ್ಗ ಅಂತ ಹೇಳ್ತಾರೆ. ಈ ಮಾತು ಎಷ್ಟು ನಿಜ ಅಲ್ವಾ? ಮಗುವನ್ನ ಹೆರುವ, ಹಾಲುಣಿಸುವ ಕಾಯಕವನ್ನ ಆ ಬ್ರಹ್ಮ ನೀಡಿದ್ದು ಮಹಾತ್ಯಾಗಿ ಮಹಿಳೆಗೆ. ಪ್ರತಿ ಮಹಿಳೆಯೂ ತಾಯಿಯಾಗಬೇಕು ಅನ್ನುವ ದೃಢ ಸಂಕಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಮನೆಯ ವಾತಾವರಣ ನಿರ್ಮಿಸಿ ಗರ್ಭಗೃಹ ಎಂಬ ಹಾಸ್ಪಿಟಲ್ ಶುರು ಮಾಡಿ ಯಶ ಕಂಡವರು ಡಾಕ್ಟರ್ ರಶ್ಮಿ TN. ಬೆಂಗಳೂರಿನ ಗರ್ಭಗೃಹ ಆಸ್ಪತ್ರೆ ಅದೆಷ್ಟೋ ಮಹಿಳೆಯರಿಗೆ ಆಶಾಕಿರಣವಾಗಿದೆ. ಮಕ್ಕಳೇ ಆಗೋದಿಲ್ಲ ಅಂತ ಕೈಚೆಲ್ಲಿದ ಮಹಿಳೆಗೆ ತಾಯಿ ಎಂಬ ಪಟ್ಟ ಕೊಟ್ಟ ಹಿರಿಮೆ ಈ ಆಸ್ಪತ್ರೆಯ ಸಾರಥಿ ಡಾಕ್ಟರ್ ರಶ್ಮಿ ಅವರಿಗೆ ಸಲ್ಲಬೇಕು. ಇಲ್ಲಿಗೆ ದಾಖಲಾಗುವ ರೋಗಿಗಳನ್ನ ಕುಟುಂಬ ಸದಸ್ಯರಂತೆ ಟ್ರೀಟ್ ಮಾಡುವ, ಪ್ರತಿ ರೋಗಿಗೂ ವಿಶೇಷ ಗಮನ ಹರಿಸುವ ಇವರ ಕಾರ್ಯವೈಖರಿ ಆಸ್ಪತ್ರೆಯನ್ನ ದೊಡ್ಡ ಮಟ್ಟಕ್ಕೆ ಏರಿಸಿದೆ. 8ನೇ ತರಗತಿಯಲ್ಲೇ ವೈದ್ಯೆಯಾಗುವ ಕನಸು ಕಂಡ ಬೆಂಗಳೂರಿನ ರಶ್ಮಿಯವರು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಇವತ್ತು ಅನೇಕರಿಗೆ ಕೇವಲ ವೈದ್ಯೆಯಲ್ಲ, ಪ್ರತ್ಯಕ್ಷ ದೇವರಾಗಿದ್ದಾರೆ. ನಾರ್ಮಲ್ ಡೆಲಿವರಿಗೆ ಹೆಸರುವಾಸಿಯಾಗಿರುವ ಇವರು ಎಲ್ಲ ರೀತಿಯ ಚಿಕಿತ್ಸೆ ನೀಡುವ ಅತ್ಯಾಧುನಿಕ ಸುಸಜ್ಜಿತ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ. ದುಡ್ಡಿಗೆ ಪ್ರಾಧಾನ್ಯತೆಯನ್ನ ನೀಡದೆ ಮಾನವೀಯತೆಯೇ ನಮ್ಮ ಧರ್ಮ ಅಂತ ನಂಬಿ ಹೆಜ್ಜೆ ಹೆಜ್ಜೆಗೂ ಈ ಸಿದ್ಧಾಂತವನ್ನ ಪಾಲಿಸ್ತಾ ಇರೋ ಗರ್ಭಗೃಹ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಶ್ಮಿ TN ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ವೇದಿಕೆಗೆ ಮತ್ತೋರ್ವ ಸಾಧಕರನ್ನ ಕರೆಯುವಂತಹ ಸಮಯ. ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ SN, ಪ್ರೊಪ್ರೈಟರ್ STS ಟೂರ್ಸ್ ಅಂಡ್ ಟ್ರಾವೆಲ್ಸ್, STS ಡೆವಲಪರ್ಸ್, ಹಾಗೆಯೇ ಡೈರೆಕ್ಟರ್ DCC ಬ್ಯಾಂಕ್ ಶಿವಮೊಗ್ಗ. ಒಂದು ಘಟನೆ, ಒಂದು ಕ್ಷಣ ಸಾಕು ನಮ್ಮ ಜೀವನದ ಗತಿಯೇ ಬದಲಾಗೋಕೆ. ಅಂಥದ್ದೇ ಒಂದು ಘಟನೆಯಿಂದ ಬದುಕಿನಲ್ಲಿ ಸನ್ನಡತೆಯ ಹಾದಿ ಹಿಡಿದು ಸಾಧನೆಯ ಪಥದಲ್ಲಿ ಸಾಗದವರು ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ. ಪುರೋಹಿತರಾಗಿದ್ದ ಇವರು ಒಬ್ಬ ಯಶಸ್ವಿ ಉದ್ಯಮಿಯಾದ ಹಾದಿ ಇದೆಯಲ್ಲ, ಇದು ಬಹಳ ರೋಚಕ. ಮಹಾಲಿಂಗಯ್ಯ ಶಾಸ್ತ್ರಿಗಳು ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೂಡಲಗಿಯವರು. ತುಂಬು ಕುಟುಂಬ. ತಾತ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಜಮೀನ್ದಾರರಾಗಿದ್ದ ಶಿವಯ್ಯ ಹಿರೇಮಠ್. ಸಣ್ಣ ವಯಸ್ಸಿನ ಹುಡುಗಾಟ ಮನೆಯಿಂದ ದುಡ್ಡು ಕದಿಯೋ ಹಾಗೆ ಮಾಡ್ಬಿಟ್ಟಿತ್ತು. ಬೇರೆಯವರಿಗೆ ಸೇರಿದ್ದ ದೊಡ್ಡ ಪ್ರಮಾಣದ ಹಣ ಎಗರಿಸಿ 15 ವರ್ಷಕ್ಕೆ ಬೆಂಗಳೂರಿಗೆ ಬಂದು ಮೋಜು ಮಸ್ತಿ ಮಾಡೋ ಹಾಗೆ ಮಾಡ್ಬಿಟ್ಟಿತ್ತು. ಆದ್ರೆ ದುಡ್ಡು ಖಾಲಿ ಆಗ್ತಾ ಇದ್ದಂತೆ ಸೆಳೆದ ಮನೆಯವರ ನೆನಪು ಮನೆಯಲ್ಲಿ ತಂದು ನಿಲ್ಸಿತ್ತು. ಆವತ್ತು ತಾತ ಮನೆಯವರ ಕಣ್ಣೀರು ಮಹಾಲಿಂಗಯ್ಯ ಶಾಸ್ತ್ರಿಗಳ ಕಣ್ಣು ತೆರೆಸಿತ್ತು. ನನ್ನ ಅಜ್ಜನವರು ಅವತ್ತು ಕಣ್ಣೀರು ಹಾಕ್ತಾರೆ, ಮೊಮ್ಮಗನೇ ನೀ ನನ್ನ ದುಡ್ಡನ್ನು ಕದೀತಾ ಇದ್ದಿ, ಆದರೆ ಇವತ್ತು ನೀನು ಯಾರ್ದೋ ಒಂದು ದೊಡ್ಡ ಅಮೌಂಟನ್ನು ಕದ್ದು ಬಿಟ್ಟಿಲ್ಲಪ್ಪ, ಅವ್ರ ಹಣ ಇದು, ನಾನು ಅವ್ರಿಗೇನು ಹೇಳಿ ಅಂತೇಳಿ ಅವರು ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿ, ನಿನ್ನಂಥ ಮಗ ಹುಟ್ಟಬಾರ್ದು ಅಂತೇಳಿ ಅವ್ರ ಬಾಯಲ್ಲಿ ಬಂದಿದ್ದ ನೋಡಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅದಾದ ಬಳಿಕ ಹಾವೇರಿಯ ಸಿಂಧಗಿ ಮಠದಲ್ಲಿ ವೈದಿಕ ಮತ್ತು ಜ್ಯೋತಿಷ್ಯ ಕಲಿಕೆ, ಶಿವಮೊಗ್ಗದ ಬೆಕ್ಕಿನ ಕಲ್ಮಠ ಹಾಗೂ ಯಡಿಯೂರು ಸಿದ್ಧಲಿಂಗೇಶ್ವರದಲ್ಲಿ ವೇದಾಧ್ಯಯನ ಪೌರೋಹಿತ್ಯದ ದಾರಿ ತೋರಿಸಿದ್ವು. ಶಿವಮೊಗ್ಗದಲ್ಲಿ ನೆಲೆ ನಿಂತು ವೃತ್ತಿ ಆರಂಭ ಮಾಡಿದಾಗ ಮಹಾಲಿಂಗಯ್ಯ ಶಾಸ್ತ್ರಿಗಳಿಗೆ ಮದುವೆ ಟೈಮಲ್ಲಿ ಹೆಣ್ಣು ಹುಡುಕೋಕೆ ಕಷ್ಟವಾದಾಗ ಹುಟ್ಟಿದ್ದೇ ಲಿಂಗಾಯತ ವೀರಶೈವ ವೆಡ್ಸ್ ಅನ್ನೋ ವಧುವರರ ವೇದಿಕೆ. ಬಳಿಕ ಅರ್ಚಕ ಪುರೋಹಿತರ ಸಂಘ ಕಟ್ಟಿದ್ರು. ಎಲ್ಲರಿಗೂ ಕೈಗೆಟುಕೋ ದರದಲ್ಲಿ ಪ್ರವಾಸ ಲಭ್ಯ ಆಗ್ಬೇಕು ಅಂತ SGS ಟೂರ್ಸ್ ಆರಂಭಿಸಿದ್ರು.
ಬಸವೇಶ್ವರ ವೀರಶೈವ ಸಮಾಜ ನಿರ್ದೇಶಕರಾದರು. ಕಾಶಿ ವಿಶ್ವನಾಥ ವಿವಿಧೋದ್ದೇಶ ಸಹಕಾರಿ ಸಂಘ, ಶ್ರೀಶೈಲ ಹೌಸಿಂಗ್ ಸೊಸೈಟಿ, SGS ಡೆವಲಪರ್ಸ್, ಶ್ರೀಶೈಲ ಚಿಟ್ಸ್ ಫಂಡ್, ಹೆಣ್ಮಕ್ಕಳಿಗೆ ನೆರವಾಗೋಕೆ ಶ್ರೀಶೈಲ ಸೌಹಾರ್ದ ಸಹಕಾರ ಸಂಘ, ಹೀಗೆ 10 ಕೆಲಸಗಳು. ಬಳಿಕ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಿಂತು ನಿರ್ದೇಶಕರಾಗಿಯೂ ಆಯ್ಕೆಯಾಗಿದ್ದಾರೆ. ವಿವಿಧ ಸಂಸ್ಥೆ, ಉದ್ಯಮದ ಮೂಲಕ ನೂರಾರು ಜನರಿಗೆ ಉದ್ಯೋಗವನ್ನೂ ಕಲ್ಪಿಸಿದ್ದಾರೆ. ಮಾಡಿದ್ದು ಅಲ್ಪ, ಮಾಡಬೇಕಿರೋದು ಇನ್ನೂ ಇದೆ ಅಂತ ನಂಬಿ ಭವಿಷ್ಯದ ಯೋಜನೆಗಳೊಂದಿಗೆ ಹೆಜ್ಜೆ ಇಡ್ತಾ ಇರೋ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿಗಳು ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗ್ತಿದ್ದಾರೆ. ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣದೊಂದು ಬ್ರೇಕ್ನ ಬಳಿಕ. ಬ್ರೇಕ್ನ ಬಳಿಕ ಸ್ಟಾರ್ ಆಫ್ ಕರ್ನಾಟಕ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮತ್ತೆ ಸ್ವಾಗತ. ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ಪಡಿತಾ ಇರುವಂತಹ ಮತ್ತೋರ್ವ ಸಾಧಕ ಆನೇಕಲ್ ದೊಡ್ಡಯ್ಯ, ಚೇರ್ಮನ್ ವೈಟ್ ಅಕಾಡೆಮಿ. ಜಗತ್ತನ್ನೇ ಬದಲಾಯಿಸೋಕೆ ಸಾಧ್ಯವಿರುವಂತಹ ಪ್ರಬಲ ಅಸ್ತ್ರ ಶಿಕ್ಷಣ. ಇದು ಈ ದೇಶದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಹೇಳಿದ್ದ ಮಾತು. ಅದೇ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದನ್ನ ಸೃಷ್ಟಿಸಬೇಕು, ಮುಂದಿನ ಸದೃಢ ಭವಿಷ್ಯಕ್ಕೆ ಉತ್ತಮ ಪ್ರಜೆಗಳನ್ನ ರೂಪಿಸಬೇಕು ಅನ್ನುವ ಗುರಿಯ ಜೊತೆ ಹೆಜ್ಜೆ ಹಾಕ್ತಿರೋರು ವೈಟ್ ಅಕಾಡೆಮಿಯ ಫೌಂಡರ್ ಅಂಡ್ ಪ್ರೆಸಿಡೆಂಟ್ ಎಂ ಆನೇಕಲ್ ದೊಡ್ಡಯ್ಯ. ಈ ವೈಟ್ ಅಕಾಡೆಮಿ ಎನ್ನುವಂತಹ ಶಿಕ್ಷಣ ಸಂಸ್ಥೆ ಕಟ್ಟೋದ್ರ ಹಿಂದೆ ಹೋರಾಟದ ಬದುಕಿದೆ, ಶಿಕ್ಷಣದ ಕನಸಿದೆ. ಆನೇಕಲ್ ಬಳಿಯ ಬ್ಯಾಲಿಕೇರಿಯವರಾದಂಥ ಆನೇಕಲ್ ದೊಡ್ಡಯ್ಯರದ್ದು ಮೂಲತಃ ಕೃಷಿಕ ಕುಟುಂಬ. ತಮ್ಮೂರಲ್ಲೇ ವಿದ್ಯಾಭ್ಯಾಸ ಪಡೆದ ಇವರು ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದಲ್ಲಿ ತೊಡಗಿದವರು. ಎಬಿವಿಪಿಯಲ್ಲಿ ಸಕ್ರಿಯರಾಗಿದ್ದು ಹಲವು ಹೋರಾಟಗಳನ್ನ ಸಂಘಟಿಸಿದ್ರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಪರ್ಕ ಇದ್ದಿದ್ದೇ ಶಿಕ್ಷಣ ಸಂಸ್ಥೆಗಳ ಜೊತೆ. ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದ ಸಮಸ್ಯೆಗಳು ಆವತ್ತೇ ಅರ್ಥವಾಗಿತ್ತು. ಆಗ್ಲೇ ಶಿಕ್ಷಣ ಸಂಸ್ಥೆಯ ಕನಸು ಹುಟ್ಕೊಂಡಿತ್ತು. ಆದ್ರೆ ಅದು ಅಷ್ಟು ಸುಲಭ ಆಗಿರ್ಲಿಲ್ಲ. ಕೊನೆಗೆ 2019-20 ವಿದ್ಯಾಸಂಸ್ಥೆಯನ್ನ ಕಟ್ಟುವುದಕ್ಕೆ ಆರಂಭ ಮಾಡಿದ್ರು. ಆದ್ರೆ ಕೆಟ್ಟ ಸಮಯ ಹೇಗಿರುತ್ತೆ ನೋಡಿ. ಇವರು ಮಾರ್ಚ್ 9ಕ್ಕೆ ಶಾಲೆ ಆರಂಭ ಮಾಡಿದ್ರೆ 20ಕ್ಕೆ ಲಾಕ್ಡೌನೇ ಆಗ್ಬಿಡ್ತು. ಆ ನಂತರ 2 ವರ್ಷ ಸಿಕ್ಕಾಪಟ್ಟೆ ಸವಾಲು. ಆದ್ರೆ ಕಷ್ಟದ ದಿನಗಳು ಶಾಶ್ವತವಲ್ಲ ಅಂತ ಹೇಳ್ತಾರಲ್ಲ, ಹಾಗೆಯೇ ವೈಟ್ ಅಕಾಡೆಮಿ ಇವತ್ತು ಭವಿಷ್ಯದ ಪ್ರಜೆಗಳನ್ನ ರೂಪಿಸೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಇಂಡಸ್ಟ್ರಿಯಲ್ ಹಬ್, ಜಿಗಣಿ, ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿರುವಂತಹ ಎಲ್ಲ ವರ್ಗದ ಮಕ್ಕಳಿಗೆ ಜ್ಞಾನ ದೇಗುಲವಾಗಿದೆ. ಶಿಕ್ಷಣ ಕ್ಷೇತ್ರದ ಜೊತೆಗೆ ರಾಜಕೀಯದಲ್ಲೂ ತೊಡಗಿಸಿಕೊಂಡಿರೋರು ಆನೇಕಲ್ ದೊಡ್ಡಯ್ಯ. ಹಲವು ಪಕ್ಷಗಳಲ್ಲಿ ವಿವಿಧ ಸ್ತರಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ. ವೈಟ್ ಅಕಾಡೆಮಿ ಫೌಂಡರ್ ಅಂಡ್ ಪ್ರೆಸಿಡೆಂಟ್ ಆನೇಕಲ್ ದೊಡ್ಡಯ್ಯ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗ್ತಿದ್ದಾರೆ.
ಕರ್ನಾಟಕ ಪ್ರಶಸ್ತಿಯನ್ನ ಪಡೆಯೋಕೆ ಈಗ ವೇದಿಕೆ ಮೇಲೆ ಬರ್ತಾ ಇರೋದು ಪರಾಸ್ಮಲ್ ಜೈನ್ ಹಾಗೆಯೇ ಮಹಾವೀರ್ ಜೈನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಡೈರೆಕ್ಟರ್, ಸಂಭವ್ ಪ್ರಾಡಕ್ಟ್ಸ್. ಒಂದು ಬ್ರ್ಯಾಂಡ್ ಹಿಂದೆ 10 ಕಥೆಗಳಿರ್ತವೆ. ಅದೆಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳು ಇರುತ್ತವೆ, ಊಟವೇ ಮಾಡಿರದ ದಿನಗಳೂ ಇರುತ್ತವೆ. ಇವರ ಕಥೆಯು ಅದೇ ರೀತಿ ಇದೆ. ನನ್ನ ಪ್ರಾಡಕ್ಟ್ನ ಬೈ ಮಾಡಿ ಅಂತ ಬೀದಿ ಬೀದಿ ಅಲೆದಿದ್ದಾರೆ. ಇವರಿಗೆ ಅವಮಾನ ಮಾಡಿದವರು ಅನೇಕರು. ಆದರೆ ಇಂದು ಇವರ ಕಂಪನಿ ಒಂದು ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗಿದೆ. ಜರ್ಮನ್ ಸಿಲ್ವರ್ ಮಾರಾಟದಲ್ಲಿ ಇವರು ಮುಂದಿದ್ದಾರೆ. ಕಷ್ಟಪಟ್ಟು ಸ್ಕ್ರ್ಯಾಚ್ನಿಂದ ಒಂದು ಕಂಪನಿ ಶುರು ಮಾಡಿ ಗೆದ್ದವರು ಮತ್ಯಾರೂ ಅಲ್ಲ, ಪಾರಸ್ಮಲ್ ಜೈನ್. ಎರಡು 2006ರಲ್ಲಿ ಬಂಗಾರಪೇಟೆಯಿಂದ ಬೆಂಗಳೂರಿಗೆ ಬಂದ ಪಾರಸ್ಮಲ್ ಜೈನ್ ಜರ್ಮನ್ ಸಿಲ್ವರ್ ಸೇಲ್ ಮಾಡೋಕೆ ಶುರು ಮಾಡ್ತಾರೆ. ದಕ್ಷಿಣ ಭಾರತದಲ್ಲೇ ಈ ಬಿಸ್ನೆಸ್ ಶುರು ಮಾಡಿದ ಮೊದಲಿಗ ಇವರು. ಆರಂಭದಲ್ಲಿ ಎಷ್ಟೇ ಅಡೆತಡೆಗಳು ಬಂದ್ರೂ ಜಗ್ಗದೆ ಮುನ್ನುಗ್ಗಿದ್ರು. ಇಂದು ದೇಶದಾದ್ಯಂತ ಇವರ 8 ಬ್ರಾಂಚ್ಗಳಿವೆ. ವಿದೇಶದಿಂದಲೂ ಇವರಿಗೆ ಆರ್ಡರ್ ಸಿಗ್ತಾ ಇದೆ. ಹೋಲ್ಸೇಲ್ ಹಾಗೂ ರಿಟೇಲ್ ಎರಡರಲ್ಲೂ ಇವರ ಪ್ರಾಡಕ್ಟ್ಸ್ ಟ್ರೆಂಡಿಂಗ್ನಲ್ಲಿದೆ. ಇವರ ಈ ಬಿಸ್ನೆಸ್ಗೆ ಇಡೀ ಕುಟುಂಬದ ಸಪೋರ್ಟ್ ಇದೆ. ಇವರು ಜೀವನದಲ್ಲಿ ಗೆಲುವು ಸಾಧಿಸಲು ದೊಡ್ಡ ಸ್ಫೂರ್ತಿ ಡಾಕ್ಟರ್ ರಾಜ್ಕುಮಾರ್. ಯಾಕಂದ್ರೆ ಇವರು ಅಣ್ಣಾವರ ಎಂಥ ಅಪ್ಪಟ ಅಭಿಮಾನಿ ಅಂದ್ರೆ ಸಂಪತ್ತಿಗೆ ಸವಾಲ್ ಸಿನಿಮಾನ 500 ಬಾರಿ ನೋಡಿದ್ದಾರಂತೆ. ಹಲವರು ನಾವು ಸ್ಕ್ರಾಚ್ನಿಂದ ಬಂದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಆ ಪದದ ನಿಜವಾದ ಅರ್ಥ ಪಾರಸ್ಮಲ್ ಜೈನ್. ನಂಬಿಕೆಯೇ ದೇವರು ಎಂದು ನಂಬಿ ಜೀವನ ಮತ್ತು ವ್ಯವಹಾರದಲ್ಲಿ ಯಶ ಕಂಡಿರುವ ಸಂಭವ್ ಪ್ರಾಡಕ್ಟ್ಸ್ನ ಮಾಲೀಕರಾದ ಪಾರಸ್ಮಲ್ ಜೈನ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ವೇದಿಕೆಗೆ ಮತ್ತೋರ್ವ ಸಾಧಕರನ್ನ ಕರೆಯುವಂತಹ ಸಮಯ. ಸಹಕಾರಿ ರತ್ನ ಬಸವಾನಿ ವಿಜಯದೇವ್, ಅಧ್ಯಕ್ಷರು, ಸಹ್ಯಾದ್ರಿ ಸಮೂಹ ಸಹಕಾರಿ ಸಂಸ್ಥೆ. ತೀರ್ಥಹಳ್ಳಿಯನ್ನು ಸುಂದರ ಭೂರಮೆಯ ನಾಡು ಹೇಗೆ ಸಮಾಜವಾದಿಗಳು, ವಿಚಾರವಂತರು, ಸಾಹಿತಿಗಳ ನೆಲವೋ ಹಾಗೆ ದಿಗ್ಗಜ ಸಹಕಾರಿಗಳ ಮಣ್ಣೂ ಹೌದು. ಅದರಲ್ಲೂ ತೀರ್ಥಹಳ್ಳಿಯಲ್ಲಿ ಸಹಕಾರಿ ಕ್ಷೇತ್ರ ಪ್ರಬಲವಾಗಿ ಬೆಳೆಯೋಕೆ ಕಾರಣೀಕರ್ತರಲ್ಲಿ ಪ್ರಮುಖರು ಹಿರಿಯ ಸಹಕಾರಿ ಬಸವಾನಿ ವಿಜಯದೇವ್. ಬಸವಾನಿ ಸೊಸೈಟಿಯಿಂದ ಶುರುವಾದ ಇವರ ಸಹಕಾರಿ ಪಯಣ ಇವತ್ತು ಅಪೆಕ್ಸ್ ಬ್ಯಾಂಕ್ವರೆಗೆ ತಲುಪಿದ್ದು ನಿಜಕ್ಕೂ ಯಶೋಗಾಥೆ. ಸಣ್ಣ ವಯಸ್ಸಿನಲ್ಲೇ ಸಹಕಾರಿ ಕ್ಷೇತ್ರದ ಕಡೆ ಆಕರ್ಷಿತರಾದ ಬಸವಾನಿ ವಿಜಯದೇವ್ ಮೊದಲು ಹೆಜ್ಜೆ ಇಟ್ಟಿದ್ದು ಬಸವಾನಿ ಸೊಸೈಟಿಗೆ. ಬಳಿಕ PLD ಬ್ಯಾಂಕ್ಗೆ ಎಂಟ್ರಿ ಕೊಟ್ಟು ತಮ್ಮ ಆಡಳಿತ ಅವಧಿಯಲ್ಲೇ ಅದನ್ನ ನಂಬರ್ 1 ಸ್ಥಾನಕ್ಕೆ ತಂದ ಬಸವಾನಿ ವಿಜಯದೇವ್ ಅವರು 2001ರಲ್ಲಿ ಸಣ್ಣ ರೈತರು, ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಶರಾವತಿ ಪತ್ತಿನ ಸಹಕಾರಿ ಸಂಘ ಆರಂಭ ಮಾಡಿದ್ರು. ಶರಾವತಿಯ ಯಶಸ್ಸಿನ ಬೆನ್ನಲ್ಲೇ 2003ರಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ಆರಂಭಿಸಿದ್ರು. ಇದೇ ಸಹ್ಯಾದ್ರಿಯ ಅಡಿಯಲ್ಲಿ ಅವರು ಆರಂಭಿಸಿದ್ದು 10 ಉದ್ಯಮ. ಸಹ್ಯಾದ್ರಿ ಟ್ರಾವೆಲ್ಸ್, ಸಹಕಾರಿ ದನಿವಾರ ಪತ್ರಿಕೆ, ಸಹ್ಯಾದ್ರಿ ಚೀಟಿ, ಸಹ್ಯಾದ್ರಿ ಪೆಟ್ರೋಲ್ ಬಂಕ್, ಸಹ್ಯಾದ್ರಿ ಮಿಲ್ಕ್ ಪಾರ್ಲರ್, ಸಹ್ಯಾದ್ರಿ ಎಮಿಷನ್ ಟೆಸ್ಟ್ ಸೆಂಟರ್, ಸಹ್ಯಾದ್ರಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಹೀಗೆ 10 ಹಲವು ಉದ್ಯಮಗಳಿಗೆ ಶ್ರೀಕಾರ ಹಾಕಿ ಸಹಕಾರಿ ಸಂಸ್ಥೆಯನ್ನ ಹೀಗೂ ನಡೆಸಬಹುದು ಅಂತ ತೋರಿಸ್ಕೊಟ್ರು. ಇದರೊಂದಿಗೆ ಶಿವಮೊಗ್ಗ DCC ಬ್ಯಾಂಕ್, ಜಿಲ್ಲಾ ಸಹಕಾರಿ ಯೂನಿಯನ್, APMC, ಅಪ್ಕೋಸ್ ಸಾಗರ, ಅಪೆಕ್ಸ್ ಬ್ಯಾಂಕ್, ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹೀಗೆ ಎಲ್ಲ ಕಡೆ ಸಮರ್ಥವಾಗಿ ಕಾರ್ಯನಿರ್ವಹಿಸಿ ತಮ್ಮದೇ ಆದ ಛಾಪು ಒತ್ತಿದ್ದಾರೆ.
ಇವತ್ತಿಗೂ ಮೊಬೈಲ್ ಬಳಸದೆ ಬೆಳಗ್ಗೆ 7 ಗಂಟೆಗೆಲ್ಲ ನಡೆದೇ ಕಚೇರಿಗೆ ಹೋಗುವ, ಹೆಚ್ಚಾಗಿ ಬಸ್ನಲ್ಲೇ ಓಡಾಡೋ ವಿಜಯದೇವ್ ಅವರು ಜನರ ಪಾಲಿಗೆ ಪ್ರೀತಿಯ ವಿಜಯಣ್ಣ. ತಮ್ಮ ದೂರದೃಷ್ಟಿಯ ಯೋಜನೆಗಳ ಮೂಲಕ ತೀರ್ಥಹಳ್ಳಿಯಲ್ಲಿ ಸಹಕಾರಿ ಕ್ಷೇತ್ರವನ್ನ ಸದೃಢಗೊಳಿಸಿದ ಸಹಕಾರಿ ರತ್ನ ಬಸವಾನಿ ವಿಜಯದೇವ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಮುಂದಿನ ಸಾಧಕರು ಸುಬೋಧ್ ಕುಮಾರ್, ಫೌಂಡರ್ ಅಂಡ್ ಸಿಇಒ, ವಿಕೆ ಐಕಿಎಂ ಎಸ್ಎಲ್ಎಫ್ ಪ್ರೈವೇಟ್ ಲಿಮಿಟೆಡ್, ಹಾಗೆಯೇ ಶಚಿ ಸುಬೋಧ್, ಕೋ-ಫೌಂಡರ್. ವೃದ್ಧಾಪ್ಯ ಅನ್ನೋದು ಶಿಕ್ಷೆ ಆಗಬಾರ್ದು. ಅದೊಂದು ಜೀವನದ ಅಮೂಲ್ಯ ಕ್ಷಣಗಳನ್ನ ಅನುಭವಿಸುವ, ಸವಿಯುವ, ಪದೇ ಪದೇ ಮೆಲುಕು ಹಾಕುವಂಥ ಕ್ಷಣಗಳಾಗಿರಬೇಕು. ಆಗ ಮಾತ್ರ ಬದುಕಿಗೊಂದು ಸಾರ್ಥಕತೆ. ಆದರೆ ವಾಸ್ತವದಲ್ಲಿ ಈ ಪರಿಸ್ಥಿತಿ ಇಲ್ಲವೇ ಇಲ್ಲ. ಈ ಕೊರತೆಯನ್ನ ನೀಗಿಸಲು ಬಂದಿರುವವರೇ ಸುಬೋಧ್ ಕುಮಾರ್. ಇವರು ಗೌರವಯುತವಾಗಿ ವೃದ್ಧಾಪ್ಯ, ಅರ್ಥಪೂರ್ಣ ಜೀವನ, ಸುರಕ್ಷಿತ ವಾತಾವರಣದ ಕನಸನ್ನ ನಿಜವಾಗಿಸ್ತಾ ಇರುವ ವ್ಯಕ್ತಿ. ವಸುದೈವ ಕುಟುಂಬಕಂ ಸಂಸ್ಥೆಯ ಸಂಸ್ಥಾಪಕರಾದ ಇವರು ಮಾನವೀಯತೆ ತತ್ವ ಆಧಾರಿತ ಅತ್ಯಾಧುನಿಕ ಹಿರಿಯ ನಾಗರಿಕರ ವಾಸ ವೇದಿಕೆಯನ್ನ ರೂಪಿಸ್ತಾ ಇದ್ದಾರೆ. ವೃದ್ಧಾಪ್ಯವನ್ನ ಕೇವಲ ನಿರ್ವಹಿಸೋದಲ್ಲ, ಅದನ್ನ ಅರ್ಥಪೂರ್ಣವಾಗಿ ಬದುಕುವ ಅವಕಾಶ ನೀಡೋದು ಅವರ ಗುರಿ. ವಾಸಸ್ಥಳ, ಆರೋಗ್ಯ ಸೇವೆ, ವೆಲ್ನೆಸ್, ಮಾನಸಿಕ ಸುಸ್ಥಿತಿ, ಭದ್ರತೆ ಹಾಗೂ ದೀರ್ಘಕಾಲಿಕ ಆರೈಕೆ ಯೋಜನೆ ಇವೆಲ್ಲವನ್ನು ಒಂದೇ ಸಮಗ್ರ ವ್ಯವಸ್ಥೆಯಾಗಿ ಒಗ್ಗೂಡಿಸಿರುವ ವೇದಿಕೆ ಇದು. ಇದು ಕೇವಲ ಸೀನಿಯರ್ ಲಿವಿಂಗ್ ಪ್ರಾಜೆಕ್ಟ್ ಅಲ್ಲ, ಇದು ಭದ್ರತೆ, ಗುರಿ ಮತ್ತು ಸೇರಿದ ಭಾವನೆ ನೀಡುವ ಸಮಗ್ರ ಜೀವನ ಪರಿಕಲ್ಪನೆಯಾಗಿದೆ. ಜವಾಬ್ದಾರಿಯುತ ದೀರ್ಘಾಯುಷ್ಯದ ಮೂಲಸೌಕರ್ಯ ನಿರ್ಮಾಣದ ಬದ್ಧತೆಯೊಂದಿಗೆ ಸುಬೋಧ್ ಕುಮಾರ್ ಹಿರಿಯರ ಜೀವನವನ್ನ ಗೌರವಯುತ ಮತ್ತು ನಿಜವಾದ ಮಾನವೀಯ ಅನುಭವವಾಗಿಸ್ತಾ ಇದ್ದಾರೆ. ಅರ್ಥಪೂರ್ಣ ವೃದ್ಧಾಪ್ಯವನ್ನ ರೂಪಿಸುವ ಗುರಿ ಹೊಂದಿರುವ ಸುಬೋಧ್ ಕುಮಾರ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಕಾರ್ಯಕ್ರಮವನ್ನ ನ್ಯೂಸ್ ಫಸ್ಟ್ ಆರಂಭ ಮಾಡಿದ್ಯಾಕೆ? ಈ ಕಾರ್ಯಕ್ರಮದ ಉದ್ದೇಶ ಏನು? ಈ ಬಗ್ಗೆ ಒಂದೆರಡು ವಿಚಾರಗಳನ್ನ ಹೇಳಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ ವಾಹಿನಿಯ MD ಹಾಗೆ CEO ಆಗಿರುವಂತಹ ಎಸ್ ರವಿಕುಮಾರ್ ಅವ್ರ ಬಳಿ ವಿನಂತಿ ಮಾಡಿಕೊಳ್ತೀನಿ. ನಮಸ್ಕಾರ. ಮೊದಲನೇದಾಗಿ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ತಾನೇ ಎಲ್ಲ ಸಾಧಕರನ್ನು ಸನ್ಮಾನ ಮಾಡಿದ್ದೀವಿ. ಎಲ್ಲ ಸಾಧಕರಿಗೆ ನ್ಯೂಸ್ ಫಸ್ಟ್ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಯಾರು ಸಾಧಕರಿದ್ದಾರೆ ಆ ಸಾಧಕರೆಲ್ಲರ ಕನಸಲ್ಲೂ ಮನಸ್ಸಲ್ಲೂ ಅವರು ಕಟ್ಟಿ ಬೆಳೆಸಿದಂಥ ಸಂಸ್ಥೆಗಳು ಮತ್ತು ಬ್ರ್ಯಾಂಡ್ಗಳಿದೆ ಅನ್ನೋದಕ್ಕೆ ನೀವೆಲ್ಲರೂ ನಿದರ್ಶನ. ನಾನು ಹೇಳೋದಿಷ್ಟೇ, ನಿಮ್ಮ ಸಂಸ್ಥೆ, ನಿಮ್ಮ ಬ್ರ್ಯಾಂಡ್ ಜೊತೆಗೆ ನಿಮ್ಮ ಕುಟುಂಬನೂ ನಿಮ್ಮ ಕನಸಲ್ಲಿ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಾ, ಸಕ್ಸಸ್ ಈಸ್ ನಾಟ್ ಫೈನಲ್, ಫೇಲ್ಯೂರ್ ಈಸ್ ನಾಟ್ ಫ್ಯಾಟಲ್ ಅಂತ ಹೇಳ್ತಾರೆ. ಅಂದರೆ ಯಾವುದು ಕೊನೆ ಇಲ್ಲ. ನಮ್ಮ ಸತತ ಪ್ರಯತ್ನ ಏನಿದೆ, ಕಂಟಿನ್ಯೂಸ್ ಎಫರ್ಟ್, ಅದು ತುಂಬ ಮುಖ್ಯ. ಯಾಕಂದರೆ ಅಂಟಿಲ್ ಯು ಗಿವ್ ಅಪ್ ಯು ಆರ್ ನಾಟ್ ಎ ಫೇಲ್ಯೂರ್. ಆ ದೃಢವಾದ ಆ ಲೈನ್ ಇದೆಯಲ್ಲ, ಅಂಟಿಲ್ ಯು ಗಿವ್ ಅಪ್ ಯು ಆರ್ ನಾಟ್ ಎ ಫೇಲ್ಯೂರ್ ಅಂತ, ಆ ದೃಢವಾದ ಒಂದು ಲೈನನ್ನು ನಂಬಿ
ನಾವು ಇವತ್ತು ಈ ಸಂಸ್ಥೆಯನ್ನು ಮುನ್ನಡೆಸ್ತಿದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಹೊತ್ತು ಸಾಧಕರನ್ನ ಸನ್ಮಾನಿಸಿದಂಥ ನಮ್ಮ ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಧಕರನ್ನ ಉದ್ದೇಶಿಸಿ ಒಂದೆರಡು ಸ್ಫೂರ್ತಿಯ ಮಾತುಗಳನ್ನ ಆಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊತೀನಿ. ಮೊದಲನೇದಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಂತೆಂಥವ್ರನ್ನ ತಾವು ಗುರುತಿಸಿದ್ದೀರಿ. ಪ್ರಶಸ್ತಿ ಕೊಡೋದು ಅಥವಾ ಒಬ್ಬ ಮನುಷ್ಯನನ್ನು ಗುರುತಿಸಿ ಅವರಿಗೆ ನೀವು ಸಾಧನೆಯನ್ನು ಮಾಡಿದ್ದೀರಿ ಅಂತೇಳಿ ಎರಡು ಒಳ್ಳೆ ಮಾತಾಡೋದಿದೆಯಲ್ಲ, ಅದು ಇನ್ನೂ ಎತ್ತರಕ್ಕೆ ಅವರನ್ನು ತೆಗೆದುಕೊಂಡು ಹೋಗುತ್ತೆ. ಎಲ್ಲ ನಾವು ನೋಡ್ತೇವೆ, ಪದ್ಮಶ್ರೀಯಿಂದ ಹಿಡಿದು ಭಾರತ ರತ್ನದವರೆಗೂ ಪ್ರಶಸ್ತಿಗಳನ್ನು ಕೊಡ್ತಾರೆ. ಪ್ರಶಸ್ತಿ ಯಾಕೆ ಕೊಡ್ತಾರೆ ಅಂತೇಳಿದರೆ, ಅವರು ಒಂದು ಸಮಾಜದಲ್ಲಿ ಗುರುತಿಸುವಂಥ ಕೆಲಸ. ಎರಡನೇದು, ಇನ್ನೂ ಹೆಚ್ಚು ನೀವು ಸಾಧನೆಯನ್ನು ಮಾಡಿ, ಇನ್ನೊಂದಿಷ್ಟು ನಿಮಗೆ ಶಕ್ತಿ ಇದೆ, ಮುಂದೆ ಹೋಗಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಇವತ್ತು ಈ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥದ್ದು ಅಂಥೇಳಿ ನನಗನ್ಸುತ್ತೆ. ಪ್ರತಿಯೊಬ್ಬರೂ ಸಹ ತಾವೆಲ್ಲ ಸಮಾಜದಲ್ಲಿ ಸಾಧನೆಯನ್ನು ಮಾಡಿದ್ದೀರಿ. ನಿಮಗೆ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಶುಭವಾಗಲಿ ನಿಮ್ಮೆಲ್ಲರಿಗೂ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ. ಸ್ಟಾರ್ ಆಫ್ ಕರ್ನಾಟಕ ವೇದಿಕೆಯಲ್ಲಿ ಸಾಧಕರನ್ನ ಸನ್ಮಾನಿಸಿದಂತಹ ಮುಖ್ಯ ಅತಿಥಿಗಳಿಗೆ ನ್ಯೂಸ್ ಫಸ್ಟ್ ವಾಹಿನಿಯ ಎಡಿಟರ್ ಇನ್ ಚೀಫ್ ಆಗಿರುವಂತಹ ಎಸ್ ಮಾರುತಿ ಅವರು, ಹಾಗೆ ನ್ಯೂಸ್ ಫಸ್ಟ್ ವಾಹಿನಿಯ MD ಹಾಗೆ CEO ಆಗಿರುವಂತಹ ಎಸ್ ರವಿಕುಮಾರ್ ಅವರು ಕಿರು ಕಾಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ಕರ್ನಾಟಕ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಸಾಧಕರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನಿಮ್ಮ ಸಾಧನೆ ಹೀಗೆ ಮುಂದುವರಿಯಲಿ, ಮತ್ತಷ್ಟು ಸಾಧಕರಿಗೆ ಸ್ಫೂರ್ತಿಯಾಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.